ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಾನ್ ಎಚ್ ಕೆ ಪೇಪರ್ನ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ನಾವು ಎಚ್ ಕೆ ಪೇಪರ್ನ ಡಿಸ್ಕಸ್ ಮಾಡೋಣ. ಎಚ್ ಕೆ ಪೇಪರ್ನಲ್ಲಿ ನಾನು ಇವತ್ತು ಜಿಯೋಗ್ರಫಿ ಟಾಪಿಕ್ನ ಯಾವ್ಯಾವ ಕ್ವಶನ್ ಬಂದಿದ್ವು ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಮತ್ತು ಯಾರ್ಯಾರೆಲ್ಲ ಈ ಕ್ವಶನ್ಸ್ ಕರೆಕ್ಟ್ ಮಾಡಿದ್ದೀರಾ ಅವನು ಹಂಗೆ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ಒಂದು ಸತಿ ಅನಾಲಿಸಿಸ್ ಮಾಡಿ. ಮತ್ತು ಇದಾದಮೇಲೆ ನಮಗೆ ಇದರಿಂದ ಏನು ಗೊತ್ತಾಗುತ್ತಪ್ಪ ಅನಾಲಿಸಿಸ್ ಮಾಡೋದ್ರಿಂದ ಅಂದರೆ ಈ ಸತಿ ಕೆ ಇ ಎದವ್ರು ಈ ಥರ ಕ್ವಶನ್ ಪೇಪರ್ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವ ಎಕ್ಸಾಮ್ ವಿಲೇಜ್ ಅಕೌಂಟೆಂಟ್ ಈ ಥರ ಯಾವ್ದಾದ್ರು ಎಕ್ಸಾಮ್ ಬರೀಬೇಕಾದ್ರೆ ನೆಕ್ಸ್ಟ್ ಯಾವ ಥರ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು, ಯಾವ ಥರ ಕ್ವಶನ್ ಕೇಳಿದ್ರೆ ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಆದ್ದರಿಂದ ಇವತ್ತಿನ ಕ್ವಶನ್ ಯಾವ್ಯಾವ ಇದ್ದಾವೆ ಅಂತ ಒಂದು ಸರಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ನೋಡಿ ಒಂದು ಸತಿ ಮ್ಯಾಚ್ ದ ಫಾಲೋಯಿಂಗ್ ಪ್ಲ್ಯಾನೆಟ್ ಲೀಸ್ಟ್ 1 ವಿತ್ ದೇರ್ ಮೂನ್ಸ್ ಇನ್ ಲೀಸ್ಟ್ 2. ಈ ಕಡೆ ಪ್ಲ್ಯಾನೆಟ್ಸ್ ಕೊಟ್ಟಿದ್ದಾರೆ, ಈ ಕಡೆ ಮೂನ್ಸ್ ಕೊಟ್ಟಿದ್ದಾರೆ. ಇವೆರಡನ್ನೂ ಲೀಸ್ಟ್ ಮಾಡಬೇಕು, ಯಾವ್ಯಾವ ಕರೆಕ್ಟ್ ಲೀಸ್ಟ್ ಮಾಡಬೇಕು. ಇದನ್ನು ನನ್ನ ಕ್ಲಾಸ್ನಲ್ಲಿ ಪಿ ವೈ ಕ್ಯೂ ಕ್ಲಾಸ್ ಮಾಡಿಸೋ ಟೈಮಿಗೆ ನಿಮಗೆ ನೋಟ್ಸ್ನ ಕೊಟ್ಟಿದ್ದೆ. ಒಂದೊಂದು ಟಾಪಿಕ್ ವೈಸ್ ಒಂದೊಂದು ಪ್ಲ್ಯಾನೆಟ್ ಬಂದಮೇಲೆ ಇದು ರಿಲೇಟೆಡ್ ಇನ್ನೊಂದು ಸ್ವಲ್ಪ 4 to 5 ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಅದನ್ನು ಒಂದು ಸತಿ ಓದ್ಕೊಂಡಿರ್ರಿ, ನೀವು ಅದರಿಂದನೂ ಕ್ವಶನ್ಸ್ ಬರ್ತವೆ ಅಂತ ಹೇಳಿದ್ದೆ. ಯಾವ ಥರಪ್ಪ ಅಂದರೆ ನೋಡಿ ಈ ಕ್ವಶನ್ಸ್ ಕೊಟ್ಟಿದ್ದೆ. ಇಲ್ಲಿ ನೋಡಿ ಮಾಸಿಂದ ಏನು ಹೇಳಿದ್ದೆ, ಇಲ್ಲಿ ನೋಡಿ ಇಲ್ಲಿ ಮೂನ್ಸ್ ರಿಲೇಟೆಡ್ ಇಲ್ಲಿದೆ 2 ಸ್ಯಾಟಲೈಟ್. ಯಾವ್ಯಾವು? ಫೋಬೋಸ್ ಮತ್ತು ಡೈಮೋಸ್ ಅಂತ 2 ಸ್ಯಾಟಲೈಟ್ ಇದ್ದಾವೆ ಮಾಸಿಗೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಜುಪಿಟರ್ ಹೇಳೋ ಟೈಮಿಗೆ ಏನು ಹೇಳಿದ್ದೆ, ಇದ್ರಾಗೂ ಕೂಡ 4 ಮೇಜರ್ ಸ್ಯಾಟಲೈಟ್ಸ್ ಇದ್ದಾವೆ. ಇವು 4 ಮಾತ್ರ ನೆನ್ಪಿಟ್ಕೊಳ್ಳಿ, ಬೇರೆ ನೆನ್ಪಿಡೋಕ್ಕಾಗಲಿಲ್ಲ ಅಂದರೂ ಮೇಜರ್ ಇವು 4 ಸ್ಯಾಟಲೈಟ್ಸ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಯಾವ್ಯಾವು? ಯೂರೋಪಾ, ಗ್ಯಾನಿಮೇಡ್, ಲೋ ಮತ್ತು ಕ್ಯಾಲಿಸ್ಟೋ. ಈ ಥರ 4 ಮೂನ್ ಹೆಸರನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಸ್ಯಾಟ್ರನ್. ಶನಿ ಗ್ರಹದಾಗ ಯಾವ ಮೂನ್ ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೆ? 53 ಸ್ಯಾಟಲೈಟ್ಸ್ ಇದ್ದಾವೆ. ಅದ್ರಾಗೆ ಟೈಟಾನ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಮೂನ್. ಇದನ್ನು ಟೈಟಾನ್ನ ನೆನ್ಪಿಟ್ಕೊಳ್ರಿ ಅಂತ ಹೇಳಿದ್ದೆ. ಅದೇ ನೋಡಿ ಇವು 3 ಮೂನ್ಸ್ನ ಸೇರಿಸಿ ಲಾಸ್ಟಿಗೆ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಏನೇನು? ಸ್ಯಾಟ್ರನ್ನು, ಜುಪಿಟರು, ಮಾಸು ಮತ್ತು ಯುರೇನಸ್. ಇದಕ್ಕೆ 4 ಮೂನ್ ಕೊಟ್ಟಿದ್ದಾರೆ. ಈಗ ಹೇಳಿ ಎಲ್ಲ ಕ್ವಶನ್ಸಲ್ಲೇ ಇದು ನೋಡಿ. ಸ್ಯಾಟ್ರನಿಗೆ ಯಾವುದು? ಟೈಟಾನ್. ಜುಪಿಟರಿಗೆ ಯಾವುದಿತ್ತು? ಗ್ಯಾನಿಮೇಡ್. ಮಾಸಿಗೆ ಯಾವುದಿತ್ತು? ಫೋಬೋಸ್. ಇನ್ನು ಯುರೇನಸ್ಗೆ ಮಿರಾಂಡ. ಯಾವ ಆಪ್ಷನ್ ಇದೆ? ಇದ್ರಾಗೆ 4 ಗೊತ್ತಿರಬೇಕು ಅನ್ನೋದಿಲ್ಲ. ಇದ್ರಾಗ ಒಂದು ಆಪ್ಷನ್ ನಿಮಗೆ ಯಾವ್ದಾದ್ರು ಗೊತ್ತಿತ್ತಪ್ಪ 4ರಾಗ ಅಂದ್ರೂ ಕರೆಕ್ಟ್ ಆಗ್ತವೆ, ಯಾಕೆಂದರೆ ಆಪ್ಷನ್ಸ್ ಅದೇ ಥರ ಇದ್ದಾವೆ. ಇಲ್ಲಿ ನೋಡಿ ಸ್ಯಾಟ್ರನ್ ಎಗೆ 2 ಇರೋದು ಇದೊಂದೇ, ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಇದ್ದಾವೆ. ನೋಡಿ ಇದೊಂದು ಗೊತ್ತಾಗಿರೋದು ಗೊತ್ತಾಗ್ಬಿಡೋದು ನಿಮಗೆ ಆಪ್ಷನ್. ಬಿಗೆ ಸಿಗೆ 1, ಡಿಗೆ 4. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದೆ, ಇದು ಕೂಡ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಮಾಡೋ ಟೈಮಿಗೆ ಇದು ಸೇಮ್ ಕ್ವಶನ್ನೇ ಇದೇ ಥರನೇ ಡಿಸ್ಕಸ್ ಮಾಡಿದ್ದೆ. ವಿತ್ ರಿಗಾರ್ಡ್ ಟು ಕಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಗ್ಯಾಸಸ್ ಇನ್ ಪರ್ಸೆಂಟೇಜ್ನಲ್ಲಿ ಯಾವ್ಯಾವ ಗ್ಯಾಸಸ್ ಎಷ್ಟೆಷ್ಟು ಪರ್ಸೆಂಟೇಜ್ನಲ್ಲಿದ್ದಾವೆ ಅಂತ ನೀವು ಲೀಸ್ಟ್ ಡೌನ್ ಮಾಡಿರಿ ಅಂತ ಕೇಳಿದ್ದೆ. ಯಾವ ಥರ ಹೇಳಿದ್ದೆ ನಾನು? ಇಲ್ಲಿ ನೋಡಿ, ಇಲ್ಲೇನು ಹೇಳಿದೆ? ನೈಟ್ರೋಜನ್, ಆಕ್ಸಿಜನ್, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್, ನಿಯಾನ್. ಇದ್ರದ್ದು ಆರ್ಡರ್ ಕೇಳಿದ್ದಾರೆ, ಯಾವುದು ದೊಡ್ಡದು ಯಾವ್ದು ಸಣ್ಣದು ಇದೆ ಅಂತ. ಕರೆಕ್ಟ್ ಆರ್ಡರ್ ಹೇಳ್ರಿ ಅಂತ. ನಾನು ಯಾವ ಥರ ಡಿಸ್ಕಸ್ ಮಾಡಿದ್ದೆ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿ ಈ ಕ್ವಶನ್ ಡಿಸ್ಕಸ್ ಮಾಡಿದ್ದೆ. ಪಿ ವೈ ಕ್ಯೂ ನಾನ್ ಎಚ್ ಕೆ ಪೇಪರ್ನಲ್ಲಿ ಇದು ಲಾಸ್ಟ್ ಪ್ರಿವಿಯಸ್ ಇಯರ್ ಕ್ವಶನಾಗಿ ಬಂದಿತ್ತು. ಏನಪ್ಪ ಬಂದಿತ್ತು ಅಂದರೆ ವಿಚ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ಅರ್ತ್ ಅಟ್ಮಾಸ್ಫಿಯರ್ನಾಗ ಯಾವ ಗ್ಯಾಸು ಮೋಸ್ಟ್ ಅಬಂಡೆಂಟ್ ಇದೆ ಅಂತ ಹೇಳಿದ್ವಿ. ಅವಾಗ ಎಲ್ಲರೂ ಹೇಳಿದ್ವಿ ನೈಟ್ರೋಜನ್ ಸರ್ ಅಂತ ಹೇಳಿದ್ವಿ. ನಾನು ಅವಾಗ ಏನು ಹೇಳಿದೆ, ಬರೀ ನೈಟ್ರೋಜನ್ ಅಂತ ಟಿಕ್ ಹಾಕಿ ನೆಕ್ಸ್ಟ್ ಕ್ವಶನ್ ಹೋಗೋದಲ್ಲ, ಅದ್ರ ಜೊತೆ 360 ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ದೆ. 360 ಅನಾಲಿಸಿಸ್ ಅಂದ್ರೆ ಏನೋ ಇದೇನೋ ಈಗ ಆಪ್ಷನ್ ಆಯ್ತು. ಇನ್ನು ಉಳಿದಿದ್ದು ಯಾಕೆ ಆಪ್ಷನ್, ಈ ಬೇರೆ ಬೇರೆ ಆಪ್ಷನ್ ಯಾಕೆ ಕೊಟ್ಟರು ಅದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಂತ ಹೇಳಿದ್ದೆ. ಅದನ್ನೇ ನೋಟ್ಸ್ ಮಾಡಿರಿ ಅಂತ. ಆವಾಗ ಏನು ಹೇಳಿದ್ದೆ, ಈ ಥರ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಬಿ ನೈಟ್ರೋಜನ್ ಆಯಿತು. ಈಗ ಉಳಿದಿದೆ ಅದು ನೈಟ್ರೋಜನ್ ಮೇಕ್ಸ್ ಅಪ್ ಟು 78% ಇರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಏನು ಹೇಳಿದೆ, ಅದ್ರ ಜೊತೆ ಉಳಿದ ಆಪ್ಷನ್ ಆಕ್ಸಿಜನ್ ಎಷ್ಟಿದೆ ಅಂತ ಹೇಳಿದೆ, ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಗ್ಯಾಸ್, ಅದು 20.95% ಅಷ್ಟು ಆಕ್ಸಿಜನ್ ಇದೆ ಅಂತ ಹೇಳಿದೆ. ನೆಕ್ಸ್ಟ್ ಆರ್ಗನ್ ಎಷ್ಟಿದೆ, 0.93%. ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತ ಹೇಳಿದ್ರೆ 0.04%. ಈ ಥರ ನೀವು ಅನಾಲಿಸಿಸ್ ಮಾಡಿದರೆ ನೆಕ್ಸ್ಟ್ ಕ್ವಶನ್ಸ್ ಯಾವ ಬಂದ್ರೂ ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ವಿ. ಅವ್ರು ನೋಡಿ ಸೇಮ್ ಈ ಕ್ಲಾಸ್ ಕೇಳಿದ್ರು ಏನೋ ಸೇಮ್ ಇದೇ ಥರ ಆರ್ಡ್ರ್ ಕೊಟ್ಟಿದ್ದಾರೆ. ಯಾವುದು? ಫಸ್ಟ್ ನೈಟ್ರೋಜನ್, ಆಕ್ಸಿಜನ್, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್, ನಿಯಾನ್. ಆದ್ದರಿಂದ ಈ ಕ್ವಶನ್ನು ಇದು ಆಪ್ಷನ್ನು ಕರೆಕ್ಟ್ ಆಯಿತು. ನೋಡಿದ್ರೆ ಪಿ ವೈ ಕ್ಯೂ ಸಾಲ್ವ್ ಮಾಡಿದರೆ ಎಷ್ಟು ಚೆನ್ನಾಗಿ ಲಾಭ ಆಗುತ್ತೆ. ಜಾಸ್ತಿ ಎಲ್ಲ ಬುಕ್ ಓದೋಕ್ಕಿಂತ ಪಿ ವೈ ಕ್ಯೂ ನೋಡಿದ್ರೆ ಅಟ್ಲೀಸ್ಟ್ ಔಟ್ ಆಫ್ ಫುಡ್ ಬರಲಿಲ್ಲ ಅಂದರೂ ಕಟ್ ಆಫ್ ಆದರೂ ದಾಟಿಸ್ಬಿಡ್ತಿರ್ಲಿ ನೀವು. ಇದನ್ನೇ ತಪ್ಪು ಮಾಡಿ ಎಲ್ಲ ಓದೋಕ್ಕೆ ಹೋಗಿ ಬೇಸಿಕ್ ಕ್ವಶನ್ ಪಿ ವೈ ಕ್ಯೂನಾಗ ಬಂದಿದ್ರೂ ಈ ಕ್ವಶನ್ ತಪ್ಪು ಮಾಡಿದ್ದೀರ ಅಂದರೆ ನೀವು ಇಲ್ಲೇ ಕಾಂಪಿಟೇಷನಿಂದ ಹೊರಗೋದ್ರಿ ಅಂತ. ಆದ್ದರಿಂದ ಈಗ ನೋಡಿ ಈ ಥರ ಕ್ವಶನ್ ಆತ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ಈ ಕ್ವಶನ್ ಹೇಳಿದ್ದೆ. ಈ ಕ್ವಶನ್ ಯಾವ ಥರ ಹೇಳಿದ್ದೆ,
ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ನಾನು ಆವಾಗ ಹೇಳಿದ್ದೆ ಪ್ರಿವಿಯಸ್ ಇಯರ್ ಕ್ವಶನ್ ಮಾಡೋ ಟೈಮ್ ಒಂದು PSI ಕ್ವಶನ್ ಮಾಡಿಸಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತವೆ. ಯಾಕೆಂದರೆ ಈಗ ಬೇರೆ ಬೇರೆ ಎಕ್ಸಾಮ್ನಲ್ಲೆಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಕಂಪೇರಿಟಿವ್ಲಿ ಈಸಿ ಲಾಸ್ಟ್ ಡೈರೆಕ್ಟ್ ಕ್ವಶನ್ಗಿಂತ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಮಾಡರೇಟ್ ಲೆವೆಲ್ ಆಗುತ್ತೆ. ಅಂದರೆ ಸ್ಟೇಟ್ಮೆಂಟ್ ಓದೇ ಇರಲ್ಲ, ಈ ಥರ ಕ್ವಶನ್ ನೋಡಿದ ತಕ್ಷಣ ಟೈಮ್ ಜಾಸ್ತಿ ತಾಳುತ್ತೆ. ಆದ್ದರಿಂದ ಈ ಕ್ವಶನ್ನ ಸ್ಕಿಪ್ ಮಾಡ್ತಾರೆ ಜಾಸ್ತಿ. ಅಂದರೆ ಇದೇನು ಇದು ಅದಕ್ಕೆ ರಿಲೇಷನ್ನು ಅದು ಯಾವ ಥರ ಅನ್ನೋದು ನೀವು ಸ್ಕಿಪ್ ಮಾಡಿಬಿಡ್ತಾರೆ. ಆದ್ದರಿಂದ ಈ ಥರ ಕ್ವಶನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ನಾಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಏನಪ್ಪ ಹೇಳಿದೆ ಅಂದರೆ ದ ಸನ್ ಅಪಿಯರ್ಸ್ ಟು ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್. ಈಸ್ಟಿಂದ ವೆಸ್ಟ್ ಕಡೆ ಡೈರೆಕ್ಷನ್ಗೆ ಸನ್ ಮೂವ್ ಆಗೋ ಥರ ಅಪಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಮೂವ್ ಆಗಲ್ಲ. ಒಬ್ಬೊಬ್ರು ಏನು ಮಾಡಿದ್ರೆ ಸರ್ ಸನ್ ಈ ಸ್ಟೇಷನರಿ ಅಂತ ಹೇಳಿದ್ರು, ಸನ್ ಯಾವಾಗ ಮೂವ್ ಆಗುತ್ತೆ ವೆಸ್ಟಿಂದ ಈಸ್ಟು, ಇದು ತಪ್ಪು ಸ್ಟೇಟ್ಮೆಂಟ್ ಅಂತ ಒಂದೇ ಸತಿ ರಾಂಗ್ ಹಾಕಿದ್ದೀರಿ. ಅವ್ರೇನು ಹೇಳಿದ್ದಾರೆ ಅಪಿಯರ್ ಮೂವ್ ಆಗಲ್ಲ, ನಮಗೆ ಆ ಥರ ಅನಿಸುತ್ತೆ, ಈಗ ಈಸ್ಟಿಂದ ವೆಸ್ಟಿಗೆ ಹೋಗುತ್ತೆ ಅಂತ ಅನಿಸುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಅರ್ತ್ ಈಸ್ ರೊಟೇಟಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ಇನ್ ಇಟ್ಸ್ ಓನ್ ಆ್ಯಕ್ಸಿಸ್. ಅರ್ತ್ ವೆಸ್ಟಿಂದ ಈಸ್ಟ್ ಚಲಿಸುತ್ತೆ ಅಂತ ಹೇಳಿದ್ದಾರೆ. ನಾವೇನು ಡಿಸ್ಕಸ್ ಮಾಡಿದ್ವಿ ಇಲ್ಲಿ ನೋಡಿ, ಇಲ್ಲೇ ಇದೆ ಸನ್ ಮೂವ್ಸ್ ಟುವರ್ಡ್ಸ್ ಈಸ್ಟ್ ಟು ವೆಸ್ಟ್. ಅಂದರೆ ಈ ಕಡೆ ನಮ್ಮ ಭೂಮಿ ಈ ಕಡೆ ಹೋಗ್ತಿರೋದ್ರಿಂದ ಇದೇನು ಅನಿಸುತ್ತೆ ನಮಗೆ ಅಪಿಯರ್ ಆಗುತ್ತೆ, ಆ ಥರ ಮೂವ್ ಆಗುತ್ತದೆ ಯಾವ ಕಡೆ ಈಸ್ಟ್ ಟು ವೆಸ್ಟ್. ಆದ್ದರಿಂದ ಇದು ಅಪಿಯರ್ ಕರೆಕ್ಟ್ ಇದೆ. ಮತ್ತು ಇದೇನಾಗಿದೆ ಈ ವೆಸ್ಟ್ ಟು ಈಸ್ಟ್ ಹೋಗುತ್ತೆ, ಯಾವುದು ಅರ್ತ್ ನಮ್ಮ ಓನ್ ಆ್ಯಕ್ಸಿಸ್ನಲ್ಲಿ. ನಾವು ನಿಮಗೆ ಸೋಲಾರ್ ಸಿಸ್ಟಮ್ ಚಾಪ್ಟರ್ ಮಾಡೋ ಟೈಮು ಹೇಳಿದ್ದೆ, ಒಂದು ರೆಟ್ರೋಗ್ರೇಡ್ ರೊಟೇಷನ್ ಇರುತ್ತೆ, ಅವೆಲ್ಲ ರೆಟ್ರೋಗ್ರೇಡ್ ರೊಟೇಷನ್ 2 ಪ್ಲ್ಯಾನೆಟು ಕ್ಲಾಕ್ ವೈಸ್ ಸುತ್ತುತ್ತೆ, ಉಳಿದವೆಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತುತ್ತೆ. ಅಂದರೆ ವೆಸ್ಟ್ ಟು ಈಸ್ಟ್ ಸುತ್ತುತ್ತೆ ಅಂತ ಹೇಳಿದ್ದೆ. ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು. ಅದಕ್ಕೆ ಮತ್ತೆ ಇದು ಯಾಕಪ್ಪ ಅಪಿಯರ್ ಆಗುತ್ತೆ ಅಂತ ಹೇಳಿದರೆ ಇದು ವೆಸ್ಟ್ ಟು ಈಸ್ಟ್ ಹೋಗೋದ್ರಿಂದ ನಮಗೇನು ಅನಿಸುತ್ತೆ, ನಾವು ಈ ಸ್ಟೇಷ್ನರಿ ಇದ್ರೂ ಇದು ಈಸ್ಟಿಂದ ವೆಸ್ಟ್ ಹೋಗುತ್ತೆ ಅನಿಸುತ್ತೆ. ಆದ್ದರಿಂದ ಏನಾಯ್ತು ಇಲ್ಲಿಗೆ ಈ ಸ್ಟೇಟ್ಮೆಂಟ್ ಇರೋದು ಇದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಗೊತ್ತಾಯಿತು. ಯಾಕಂದರೆ ಇದು ಆಗಿರೋದ್ರಿಂದನೇ ಇದು ನಮಗೆ ಅಪಿಯರ್ ಆಗಿದ್ದು, ಇಲ್ಲಾಂದರೆ ನಮಗೆ ಸನ್ ಆ ಥರ ಅಪಿಯರ್ ಆಗ್ತಿರಲಿಲ್ಲ. ಆದ್ದರಿಂದ ಇಲ್ಲಿ ಆಪ್ಷನ್ ಏನು ಕೊಟ್ಟಿದೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್, ಇದು ತಪ್ಪಾಯಿತು. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಇದು ತಪ್ಪಾಯಿತು. ನೆಕ್ಸ್ಟ್ ಏನು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಎರಡೂ ಕರೆಕ್ಟು. ಮತ್ತು ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 2. ನೋಡಿ ಈ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಯಿತು. ಈ ಥರ ಕ್ವಶನ್ಸ್ನ ನೀವು ಜಾಸ್ತಿ ಯಾರ್ಯಾರು ಈ ಥರ ಕ್ವಶನ್ಸ್ ತಪ್ಪು ಮಾಡಿದ್ದೀರಾ ಇನ್ನೂ ಜಾಸ್ತಿ PYQ ಅಥವಾ ಬೇರೆ ಬೇರೆ ಎಕ್ಸಾಮಿಂದ ಈ ಥರ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಿ, ಇದರಿಂದ ನೆಕ್ಸ್ಟ್ ಬರೋ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಈಗ ಈ ಕ್ವಶನ್ ನೋಡಿ, ದ ವ್ಯಾಲಿ ಆಫ್ ಕಾಶ್ಮೀರ್ ವ್ಯಾಲಿ ಲೈಸ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ರೇಂಜ್. ಇದ್ರಾಗೆ ರೇಂಜಸ್ ಕೊಟ್ಟಿದ್ದಾರೆ ಆಪ್ಷನ್ನಲ್ಲಿ, ಯಾವ್ಯಾವು ಪೀರ್ ಪಂಜಾಲ್ ಮತ್ತು ಕಾರಾಕೋರಂ ರೇಂಜ್, ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ರೇಂಜ್, ಜಾಸ್ಕರ್ ಮತ್ತು ಲಡಾಖ್ ರೇಂಜ್, ಸುಲೈಮಾನ್ ಆ್ಯಂಡ್ ಕೀರ್ತನ್ ರೇಂಜ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದ್ರಾಗೆ ಕಾಶ್ಮೀರ್ ಇದ್ರಾಗ ಮೇಯ್ನ್ ಈ ಆಪ್ಷನ್ ಅಂತ ಹಿಂಗೆ ಹೊಡಿಬೋದು, ಯಾಕೆಂದರೆ ಹಿಮಾಲಯನ್ ರೇಂಜ್ನಾಗೆ ಇಲ್ಲೇ ಇಲ್ಲ, ಇವು 3 ಇದ್ದಾವೆ. ಇದ್ರಾಗೆ ನಾನು ರೇಂಜಸ್ ಚಾಪ್ಟರ್ ಮಾಡೋ ಟೈಮಿಗೆ ಹೇಳಿದ್ದೆ ನಿಮಗೆ ವ್ಯಾಲಿ ಚಾಪ್ಟರ್. ಇಲ್ಲಿ ನೋಡಿ ವ್ಯಾಲಿ ಇದೇ ಸ್ಲೈಡ್ ಹಾಕಿದ್ದೆ, ಅವಾಗ ಏನು ಹೇಳಿದ್ದೆ 3 ಫಸ್ಟ್ ಟ್ರಾನ್ಸ್ ಹಿಮಾಲಯ ಇದೆ, ಆಮೇಲೆ ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ, ಶಿವಾಲಿಕ್ ಅಂತೇಳಿದ್ದೆ. ಇದ್ರಾಗೆ ಮೇಲೆ ಇದು ಯಾವ್ಯಾವು ಗ್ರೇಟರ್ ಮತ್ತು ಲೆಸ್ಸರ್ ಹಿಮಾಲಯ ಮಧ್ಯೆ ಇದು ಕಾಶ್ಮೀರ್ ವ್ಯಾಲಿ ಇದೆ ಅಂತ ಹೇಳಿದ್ದೆ. ಇದನ್ನು ಯಾವ ಥರನೂ ಕೇಳ್ಬೋದು ಅಂತ ಹೇಳಿದೆ, ಗ್ರೇಟರ್ ಮತ್ತು ಲೆಸ್ಸರ್ ಹಿಮಾಲಯ ಅಂತಲೂ ಕೇಳ್ಬೋದು. ಒಂದು ಬಿಟ್ವೀನ್ ಗ್ರೇಟರ್ ಆ್ಯಂಡ್ ಲೆಸ್ಸರ್ ಹಿಮಾಲಯ ಆ್ಯಂಡ್ ಬಿಟ್ವೀನ್ ಗ್ರೇಟರ್ ಆ್ಯಂಡ್ ಪೀರ್ ಪಂಜಲ್, ಗ್ರೇಟರ್ ಮತ್ತು ಪೀರ್ ಪಂಜಲ್ ರೇಂಜ್ ಮಧ್ಯೆ ಇದೆ ಅಂತಲೂ ಕೇಳ್ಬೋದು. ಆ್ಯಂಡ್ ಬಿಟ್ವೀನ್ ಜಾಸ್ಕರ್ ಆ್ಯಂಡ್ ಪೀರ್ ಪಂಜಲ್, ಈ 3 ಥರನೂ ಯಾವ ಥರ ಬೇಕಾದ್ರೂ ಕೇಳ್ಬೋದು ಅಂತ ಹೇಳಿದ್ದೆ. ಅದ್ರಾಗೆ ಈ ಸತಿ ಇವರು ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಏನು ಕರೆಕ್ಟ್ ಆನ್ಸರ್ ಏನಾಯ್ತು ಅಲ್ಲಿಗೆ ಜಾಸ್ಕರ್ ಮತ್ತು ಪೀರ್ ಪಂಜಲ್ ಮತ್ತು ಜಾಸ್ಕರ್ ರೇಂಜ್ ಮಧ್ಯ ಕಾಶ್ಮೀರ್ ವ್ಯಾಲಿ ಬರುತ್ತೆ. ಗೊತ್ತಾಯ್ತಾ ಈ ಕ್ವಶನು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ರಿವರ್ ಆಫ್ ಏಷ್ಯನ್ ಕಾಂಟಿನೆಂಟ್ ವಿಚ್ ಡಸ್ ನಾಟ್ ಡ್ರೈನ್ ಟು ಪೆಸಿಫಿಕ್ ಓಷನ್. ಇದ್ರಾಗೆ 4 ರಿವರ್ ಕೊಟ್ಟಿದ್ದಾರೆ, ಯಾವುದು ಎನಿಸಿ, ಪಿರಿಯಲ್, ಯಾಂಗ್ಜಿಟಿ ಆ್ಯಂಡ್ ಹಾಂಗೋ ಅಂತೇಳಿ. 4 ರಿವರ್ನಲ್ಲಿ ಯಾವುದು ಪೆಸಿಫಿಕ್ ಓಷನ್ಗೆ ಡ್ರೈನ್ ಆಗಲ್ಲ. ನೋಡಿ ಈ ಥರ ಕ್ವಶನ್, ಇದು ಟಫರ್ ಸೈಡ್ ಕ್ವಶನ್. ಇದು ಯಾರು ಕೂಡ ಭಾಳಷ್ಟು ಈಗ 100 ಜನ ಬರ್ದಿರೋದ್ರಾಗೆ 95% ಅಷ್ಟು ಈ ಥರ ಕ್ವಶನ್ನ ಕರೆಕ್ಟ್ ಮಾಡಲ್ಲ. ನೀವು ಈ ಕ್ವಶನ್ನು ಅಟೆಂಡ್ ಮಾಡ್ತೀವಿ ಅಂತ ಹೋದರೆ ಇದು ತಪ್ಪಾಗೋ ಚಾನ್ಸ್ ಜಾಸ್ತಿ. ಯಾಕೆಂದರೆ ಇದು ವರ್ಲ್ಡ್ ಜಿಯೋಗ್ರಫಿನಲ್ಲಿ ಪರ್ಟಿಕ್ಯುಲರ್ ಇಂಡಿಯನ್ ರಿವರ್ ಕೇಳಿದರೆ ಇಂಡಿಯನ್ ರಿವರ್ನಾಗೆ ಗಂಗಾ, ತುಂಗ ಇದ್ರಾಗೆ ಯಾವುದಾದ್ರೂ ಒಂದು ಪೆಸಿಫಿಕ್ ಓಷನಿಗೆ ಯಾವ್ದು ಹೋಗುತ್ತೆ ಅಂತ ಹೇಳಿದ್ರೆ ನಾವು ಆರಾಮಾಗಿ ಟಿಕ್ ಮಾಡ್ತಿದ್ವಿ. ಬಟ್ ಇವರು ವರ್ಲ್ಡ್ ಜಿಯೋಗ್ರಫಿ ಕೇಳಿದ್ದಾರೆ, ಅದು ಇದು
ಚೀನಾದಲ್ಲಿರುವ ರಿವರ್. ಆದ್ದರಿಂದ ಈ ಕ್ವಶನ್ನ ಜಾಸ್ತಿ ಜನ ಸಾಲ್ವ್ ಮಾಡಿರಲ್ಲ. ಇದು ನಮಗೆ ಬರಲಿಲ್ಲ, ನಮ್ಮ ಸೋರ್ಸ್ನಾಗಿಲ್ಲ ಅಂತ ಹೋಗೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಕ್ವಶನ್ ಬೇಕಂತಲೇ ಎಕ್ಸಾಮಿನರ್ ಡಿಫಿಕಲ್ಟ್ ಲೆವೆಲ್ನ ಇಡೋಕ್ಕಾಗಿ ಈ ಥರ ಔಟ್ ಆಫ್ ಬಾಕ್ಸ್ ಕ್ವಶನ್ಸ್ನ ಕೇಳ್ತಿದ್ದಾರೆ. ಅದು ನೋಡಿ, ಇದು ಎಲ್ಲೆಲ್ಲಿ ಬರುತ್ತೆ ಗೊತ್ತಾ, ಈ ರಿವರ್ಸ್ ಒಂದ್ಸತಿ ತೋರಿಸ್ತೀನಿ ನೋಡಿ. ಇದು ನೋಡಿ, ನಮ್ಮ ಇಂಡಿಯಾ ಇಲ್ಲಿದೆ. ಇದು ಯಾವುದು? ಝ್ಯಾಂಕನ್, ಈ ರಿವರ್ ಇದು. ನೆಕ್ಸ್ಟ್ ಹ್ಯಾಂಗೋ ಈ ಕಡೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಎನಿಸಿ ಇದೆಯಲ್ಲ, ಇದು ಈ ಥರ ಪಾಸಾಗಿ ಆರ್ಟಿಕಿಗೆ ಹೋಗುತ್ತೆ. ಆದ್ದರಿಂದ ಕರೆಕ್ಟ್ ಆನ್ಸರು ಎನಿಸಿ. ನೆಕ್ಸ್ಟ್ ಪೇರ್ ರಿವರ್ ಈ ಕಡೆ ಬರುತ್ತೆ, ಇದು ಈ ಥರ ಬರುತ್ತೆ. 4 ರಿವರು ನೋಡಿ. ಆದ್ದರಿಂದ ಏನಾಯ್ತು, ಈ ರಿವರ್ ಕರೆಕ್ಟ್ ಆಯಿತು. ಇದು ತಪ್ಪಾಗಿದೆ ಅಂದರೆ ಇದು ನಿಮ್ಮ ತಪ್ಪಲ್ಲ. ಯಾಕೆಂದರೆ ಒಂದೊಂದು ಕ್ವಶನ್ನು ಎಕ್ಸಾಮಿನರ್ ಫುಲ್ ಡಿಫಿಕಲ್ಟ್ ಕೊಟ್ಟಿರ್ತಾರೆ. ಈ ಥರ ಕ್ವಶನ್ ಎಲ್ಲನೂ ಸಾಲ್ವ್ ಮಾಡೋಕ್ಕಾಗಲ್ಲ. 100ಗೆ 100 ತೆಗಿಯೋಕ್ಕಾಗಲ್ಲ. ಈ ಥರ ನೀವು ಇದನ್ನು ವರ್ಲ್ಡ್ ಜಿಯೋಗ್ರಫಿ ಏನಾದರೂ ಕ್ಲಾಸ್ ಮಾಡಿದ್ರಿ, ವರ್ಲ್ಡ್ ಜಿಯೋಗ್ರಫಿ ಅಷ್ಟು ಕ್ಲಾಸ್ ಕಂಪ್ಲೀಟ್ ಮಾಡಿ, ಅಥವಾ ವರ್ಲ್ಡ್ ಜಿಯೋಗ್ರಫಿನಲ್ಲಿ ಇರೋ ರಿವರ್ ಎಲ್ಲ ನೀವು ಕರೆಕ್ಟಾಗಿ ಗೊತ್ತಿತ್ತಪ್ಪ ಅಂದರೆ ಈ ಕ್ವಶನ್ನ ಈಸಿಯಾಗಿ ಟಿಕ್ ಮಾಡ್ಬೋದಿತ್ತು. ಅಕಸ್ಮಾತ್ ನೀವೇನಾದ್ರು ಓದಿಲ್ಲಪ್ಪ, ನಾವು ಯಾವುದೋ ಬುಕ್ ಓದಿದ್ವಿ ಅದ್ರಾಗ ವರ್ಲ್ಡ್ ಜಿಯೋಗ್ರಫಿ ರಿವರ್ ಎಲ್ಲ ಇಲ್ಲ ಅಂದರೆ ಈ ಕ್ವಶನ್ ತಪ್ಪಾದರೂ ನೀವೇನು ಚಿಂತೆ ಪಡೋದು ಇರಲ್ಲ. ನೆಕ್ಸ್ಟ್ ಕ್ವಶನ್ ಇದು ನೋಡಿ. ಇನ್ ವಿಚ್ ಕಾಂಟಿನೆಂಟ್ ಮೆಸೆತಾ ಪ್ಲ್ಯಾಟ್ಯೂ ಈಸ್ ಫೌಂಡ್? ಇದು ನೋಡಿ, ಇದನ್ನು ಜಾಸ್ತಿ ಜನ ಗೊತ್ತಿಲ್ಲ ಅಂತ ಹೇಳ್ಬೋದು. ಬಟ್ ಮೆಸೆತಾ ಪ್ಲ್ಯಾಟ್ಯೂ ಕರೆಂಟ್ ಅಫೇರ್ನಾಗೆ ಜಾಸ್ತಿ ಇತ್ತು. ಯಾಕೆಂದರೆ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಇದು. ಪ್ಲೇಸಸ್ ಇನ್ ನ್ಯೂಸ್ ಅಂತಾರೆ. ಯಾಕಪ್ಪ ಇದು ಮೆಸೆತಾ ಪ್ಲ್ಯಾಟ್ಯೂ ಕರೆಂಟ್ ಅಫೇರ್ ಆಗಿತ್ತು ಅಂದರೆ, ಲಾಸ್ಟ್ ಇಯರಿಂದ ಈ ಇಯರ್ ಸ್ಟಾರ್ಟಿಂಗ್ನಲ್ಲಿ ಏನಾಯ್ತು, ಅಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಫೈರ್ ಆಗಿತ್ತು, ಫಾರೆಸ್ಟ್ ಫೈರ್ ಆಗಿರೋದ್ರಿಂದ ಅಲ್ಲಿ ಇದೇ ಪ್ಲ್ಯಾಟ್ಯೂಗೆ ಭಾಳಷ್ಟು ಹಾನಿಯಾಗಿತ್ತು. ಇದು ಮೆಸೆತಾ ಪ್ಲ್ಯಾಟ್ಯೂನಲ್ಲಿ ಜಾಸ್ತಿ ಫಾರೆಸ್ಟ್ ಫೈರ್ ಆಗಿತ್ತು. ಆದ್ದರಿಂದ ಏನು ಮಾಡಿದ್ರು, ಕರೆಂಟ್ ಅಫೇರ್ ಬೇಸಿಸ್ನ ಪಿಕ್ ಮಾಡಿ ವರ್ಲ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾಟ್ಯೂ ಅಂದರೆ, ನಾನು ಈ ಥರ ಫೌಂಡೇಶನ್ ಕ್ಲಾಸ್ ಮಾಡಿಸೋ ಟೈಮಿಗೆ ಈ ಥರ ಹೇಳಿದ್ದೆ, ಮೇಜರ್ ಪ್ಲ್ಯಾಟ್ಯೂಸ್ ಆಫ್ ದ ವರ್ಲ್ಡ್ ಯಾವ್ಯಾವು. ಇಲ್ಲಿ ನೋಡಿ, ಇಲ್ಲೇ ಇದೆ ಮೆಸೆತಾ ಪ್ಲ್ಯಾಟ್ಯೂ. ಇದು ಯುರೋಪಿಂದು ಮೆಸೆತಾ ಪ್ಲ್ಯಾಟ್ಯೂ. ಇಂಡಿಯಾದಾಗ ಯಾವುದು ಮೇಜರ್ ಡೆಕ್ಕನ್ ಪ್ಲ್ಯಾಟ್ಯೂ. ಈ ಥರ ಬೇರೆ ಬೇರೆ ವರ್ಲ್ಡ್ನಲ್ಲಿರುವ ಪ್ಲ್ಯಾಟ್ಯೂಸ್ ಹೇಳೋ ಟೈಮಿಗೆ ಇದು ಮೆಸೆತಾ ಪ್ಲ್ಯಾಟ್ಯೂ ಸ್ಪೇನ್ನಾಗಿದೆ, ಅದು ಯುರೋಪ್ ಅಂತ ಹೇಳಿದ್ದೆ. ಆ ಟೈಮಿಂದ ತೆಗೆದು ಏನು ಮಾಡಿದ್ರು, ಕರೆಂಟ್ ಅಫೇರ್ ಪಿಕ್ ಮಾಡಿ, ಇಲ್ಲಿ ಯಾವುದೋ ಒಂದು ನ್ಯೂಸ್ ಭಾಳ ಇತ್ತು, ಆದ್ದರಿಂದ ಇದನ್ನು ಪಿಕ್ ಮಾಡಿದ್ರು. ಮೆಸೆತಾ ಪ್ಲ್ಯಾಟ್ಯೂ ಎಲ್ಲಿದೆ ಅಂತ ಕೇಳಿದ್ದಾರೆ. ಜಾಸ್ತಿ ಇಂಡೆಪ್ತು ಹೋಗಿಲ್ಲ, ಜಸ್ಟ್ ನೀವು ಒಂದು ಸತಿ ಪ್ಲ್ಯಾಟ್ಯೂಸ್, ಮೋಸ್ಟ್ ಮೇಜರ್ ಪ್ಲ್ಯಾಟ್ಯೂಸ್ ಇನ್ ದ ವರ್ಲ್ಡ್ ಅನ್ನೋದು ಒಂದು ಸತಿ ಅಬ್ಸರ್ವ್ ಮಾಡಿದ್ರು ಈ ಕ್ವಶನ್ ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಡ್ತಿದ್ವಿ. ಯಾವುದಿದಕ್ಕೆ? ಯುರೋಪ್. ವಿಚ್ ಕಾಂಟಿನೆಂಟ್ ಅಂತ ಕೇಳಿದರೆ ಯುರೋಪ್ ಕಾಂಟಿನೆಂಟ್ ಹೇಳಿದರೆ ಈ ಕ್ವಶನ್ ಕರೆಕ್ಟ್ ಆಗ್ತಿತ್ತು. ನೆಕ್ಸ್ಟ್ ಇದು ನೋಡಿ. ವೆನ್ ಈಸ್ ದ 1 PM ಇನ್ ಗ್ರೀನ್ವಿಚ್? ವಾಟ್ ಈಸ್ ದ ಲೋಕಲ್ ಟೈಮ್ ಇನ್ ಹುಬ್ಳಿ? ಲಾಂಜಿಟ್ಯೂಡ್ 75 ಡಿಗ್ರಿ. ಇಲ್ಲಿ ಏನು ಹೇಳಿದರೆ, ಗ್ರೀನ್ವಿಚ್ನಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿದ್ದಾರೆ, ಅಂದರೆ ಗ್ರೀನ್ವಿಚ್ನಲ್ಲಿ 1 ಗಂಟೆ ಆಗಿದೆ ಅಂತೆ. ಹುಬ್ಬಳ್ಳಿಯಲ್ಲಿ ಎಷ್ಟು ಟೈಮ್ ಇರುತ್ತೆ? ಇದು ಟೈಮ್, ಲಾಂಜಿಟ್ಯೂಡ್ ಮತ್ತು ಟೈಮ್ ಹೇಳೋ ಟೈಮಿಗೆ ಹೇಳಿದ್ದೆ. ಇದು ಯಾವ ಥರ ಹೇಳಿದ್ದೆ, ಇದು ಮತ್ತು ಮೊನ್ನೆ PYQ ಕ್ಲಾಸ್ ಮಾಡೋ ಟೈಮಿಗೂ ನಾನು ಒಂದು ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಹೇಳೋ ಟೈಮಿಗೆ ಲಾಸ್ಟಿಗೆ ಇಂಡಿಯಾ ಮ್ಯಾಪ್ ಫುಲ್ ಬಿಡಿಸೋ ಟೈಮಿಗೆ ಹೇಳಿದ್ದೆ. ಇಲ್ಲಿ ನಮ್ಮದು 82.5 ಡಿಗ್ರಿ ಹೋಗುತ್ತೆ. ಇಲ್ಲಿ ಯಾಕೆ ಇಷ್ಟು ಹೋಗುತ್ತೆ ಅಂದರೆ, ಇಲ್ಲಿ ನಮ್ಮದು 5.5 ಅವರ್ ಗ್ರೀನ್ವಿಚ್ ಟೈಮ್ಗಿಂತ ಮುಂದೆ ಇರ್ತೀವಿ. ಆದರೆ 15 ಡಿಗ್ರಿ ಲಾಂಜಿಟ್ಯೂಡ್ಗೆ 1 ಅವರ್ ಅಂತ ಅಲ್ಲಿ ಫಾರ್ಮುಲಾ ಹೇಳಿದ್ದೆ. 15 ಡಿಗ್ರಿ ಲಾಂಜಿಟ್ಯೂಡ್ಗೆ 1 ಅವರ್ ಅಂತ ಸೇಮ್ ಏನಿಲ್ಲ, ಅದನ್ನೇ ಅಪ್ಲೈ ಮಾಡ್ಬೇಕು. ಇಲ್ಲಿ ನೋಡಿ, ಫುಲ್ ಫಾರ್ಮುಲಾ ಹೇಳ್ಬೇಕಂದ್ರೆ 1 ಅವರಿಗೆ 15 ಡಿಗ್ರಿ. ಯಾವ ಥರಪ್ಪ ಅಂದರೆ, ಒಂದು ಕಂಪ್ಲೀಟ್ ರೊಟೇಷನಿಗೆ ಲಾಂಜಿಟ್ಯೂಡು 24 ಅವರ್ಸ್ ಆಗುತ್ತೆ. 24 ಅವರ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಅದೇ 1 ಅವರ್ ಇಲ್ಲಿ ಇಟ್ಕೊಂಡ್ರೆ 360 ಡಿವೈಡೆಡ್ ಬೈ 24. ಇದನ್ನು ಮಾಡಿದಾಗ ನಮಗೆ 15 ಡಿಗ್ರಿ ಬರುತ್ತೆ. 1 ಅವರ್ ಈಸ್ ಈಕ್ವಲ್ ಟು 15 ಡಿಗ್ರಿ. ಅದನ್ನೇ ಮಿನಿಟಿಗೆ ಕನ್ವರ್ಟ್ ಮಾಡಿದರೆ 4 ಮಿನಿಟ್ ಬರುತ್ತೆ. 1 ಲಾಂಜಿಟ್ಯೂಡ್ ಈಸ್ ಈಕ್ವಲ್ ಟು 4 ಮಿನಿಟ್. ಇದಿಷ್ಟನ್ನು ನೆನ್ಪಿಟ್ಕೊಳ್ರಿ ಅಂತ ಹೇಳಿದ್ದೆ. ಅದೇ ಬೇಸಿಸ್ ಮೇಲೆ ಏನು ಕೇಳಿದ್ದಾರೆ ಇವರು, ಇಲ್ಲಿ ಮೇನ್ ಗ್ರೀನ್ವಿಚ್ನಾಗ ಎಷ್ಟಿದೆ, 1 ಗಂಟೆ ಇದೆ, 1 PM. ಈಗ ಎಷ್ಟು ಕೇಳಿದ್ದಾರೆ, ಈ ಕಡೆ ನಮ್ಮ ಇಂಡಿಯಾ ಇಲ್ಲಿದೆಯಾ, ಇಂಡಿಯಾದಾಗ ಹುಬ್ಳಿ ಕೇಳಿದ್ದಾರೆ. ಮೇನ್ ಹುಬ್ಳಿ ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದ್ದಾರೆ. ಇದ್ರಾಗ ಮೇಯ್ನು ಹುಬ್ಳಿ ಮೇಯ್ನ್ ಅಲ್ಲ, ನಿಮಗೆ ಮೇಯ್ನ್ ಬೇಕಾಗಿರೋದು ಲಾಂಜಿಟ್ಯೂಡ್ 75 ಡಿಗ್ರಿ. ಅವರು ಬೇಕಂತಲೇ ಹುಬ್ಳಿ ಕೇಳಿದ್ದಾರೆ. ಹುಬ್ಳಿಗೆ ನಮಗೆ ಹೆಂಗೆ ಟೈಮ್ ಗೊತ್ತು ಅಂತ ಹೇಳ್ಬಿಡ್ತೀರ. ಆದ್ದರಿಂದ ಇಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕು. ಎಷ್ಟು? 75 ಡಿಗ್ರಿ. ಈಗ ನೋಡಿ, 75 ಡಿಗ್ರಿ ಈಸ್ಟ್ ಅಂತಿದೆ. ಈಸ್ಟ್ ಅಂತಿದ್ರೆ ಏನು ಕನ್ಸಿಡರ್ ಮಾಡಬೇಕು? ಪಾಸಿಟಿವ್, ಅಂದರೆ ಆ್ಯಡ್ ಮಾಡಬೇಕು ಅಂತ. ಈಗ ನೋಡಿ, ಸಾಲ್ವ್ ಮಾಡಿ. 15 ಡಿಗ್ರಿ ಲಾಂಜಿಟ್ಯೂಡ್ಗೆ 1 ಅವರ್ ಅಂದರೆ 75 ಡಿಗ್ರಿ ಲಾಂಜಿಟ್ಯೂಡ್ಗೆ ಎಷ್ಟಾಯಿತು? 75 ಡಿಗ್ರಿಗೆ ಎಷ್ಟಾಯಿತು? 5 ಅವರ್ಸ್ ಆಯಿತು. 5 ಗಂಟೆ ಪ್ಲಸ್ ಮಾಡಬೇಕೀಗ. ಇಲ್ಲಿ 1 PM ಇದೆಯಲ್ಲ, ಇದಕ್ಕೆ
ಪ್ಲಸ್. ಯಾಕೆ ಪ್ಲಸ್ ಮಾಡಿದೆ, ಇಲ್ಲಿ ಈಸ್ಟ್ ಇದೆ, ಈಸ್ಟರ್ನ್ ಸೈಡ್ ಇದ್ದರೆ ಪ್ಲಸ್ ಮಾಡಬೇಕು. ಅದೇ ಈ ಕಡೆ ವೆಸ್ಟರ್ನ್ ಸೈಡ್ ಕೇಳಿದ್ರೆ ಅಂದರೆ ಮೈನಸ್ ಮಾಡಬೇಕಿತ್ತು. 1 PM + 5 hours = ಎಷ್ಟಾಯ್ತು, 6 PM ಆಯಿತು. 6 PM ಇದೆಯಾ ಆಪ್ಷನಲ್ಲಿ? ಆಪ್ಷನ್ ಎ 6 PM ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ಟೈಮ್ ಆ್ಯಂಡ್ ಲಾಂಜಿಟ್ಯೂಡ್ ಮಾಡಿದರೆ ಈ ಕ್ವಶನ್ ಸಾಲ್ವ್ ಆಗ್ತಿತ್ತು. ನೋಡಿ, ನಾನು ಫೌಂಡೇಶನ್ ಕ್ಲಾಸ್ ಮಾಡಿಸೋ ಟೈಮಿಗೂ ಇದು ಕ್ವಶನ್ ಮಾಡಿಸಿದ್ದೆ. ಏನು, ಅಟ್ ಪ್ರೈಮ್ ಮೆರಿಡಿಯನ್ ಟೈಮ್ ಈಸ್ 12. 12 ಗಂಟೆ ಇದ್ದರೆ ಪ್ರೈಮ್ ಮೆರಿಡಿಯನ್ನಲ್ಲಿ ವಾಟ್ ಈಸ್ ದ ಟೈಮ್ ಅಟ್ 15 ಡಿಗ್ರಿ. 15 ಡಿಗ್ರಿ ಈಸ್ಟಿಗೆ ಎಷ್ಟಿರುತ್ತೆ ಅಂದರೆ, ಇಲ್ಲಿ 12 ಗಂಟೆ ಇದ್ದರೆ 15 ಡಿಗ್ರಿ ಈಸ್ಟಿಗೆ ಎಷ್ಟು ಅಂತ. 15 ಡಿಗ್ರಿ ಈಸ್ಟ್ಗೆ, 15 ಡಿಗ್ರಿ ಈಸ್ಟ್ ಅಂತ ಹೇಳಿದ್ರೆ ಏನು ಮಾಡ್ಬೇಕು ನಾವು, ಪಾಸಿಟಿವ್ ಮಾಡಬೇಕಿತ್ತು. ಈಸ್ಟ್ ಅಂತಿದ್ರೆ ವೆಸ್ಟ್ ಕಡೆ ಡೈರೆಕ್ಷನ್ನಾಗೆ ಅಂತ, ಈ ಕಡೆ ವೆಸ್ಟ್ ಅಂದರೆ ಪಾಸಿಟಿವ್ ಅಂತ ಬರ್ತದೆ. ಡೈರೆಕ್ಟಾಗಿ ಈಸ್ಟ್ ಇದ್ರೂ ಪಾಸಿಟಿವ್ ಅಂತಲೂ ಬರ್ಕೊಬೋದು. ಇಲ್ಲ ನೀವು ಇನ್ನೊಂದು ಥರ ನೆನ್ಪಿಟ್ಕೊತೀವಿ ಅಂದರೆ ಗ್ರೀನ್ ವಿಚ್ಗಿಂತ ನಾವು ಈ ಕಡೆ ಹೋದ್ವಿ ಅಂತೇಳಿದ್ರೆ ಅದನ್ನು ಪಾಸಿಟಿವ್ ಅಂತಲೂ ಬರಿಬೋದು. ಆವಾಗ 1 hour = 15 ಡಿಗ್ರಿ ಲಾಂಜಿಟ್ಯೂಡ್. ಇಲ್ಲೇನು ಹೇಳಿದ್ದಾರೆ, 15 ಡಿಗ್ರಿ ಕೇಳಿದ್ದಾರೆ, = 1 hour. ಆದ್ದರಿಂದ 1 hour 15 ಡಿಗ್ರಿ ಅಟ್ 15 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಟೈಮ್ ಈಸ್ 1 ಗಂಟೆ ಅಂತ. 1 ಗಂಟೆನ ಆ್ಯಡ್ ಮಾಡಬೇಕಷ್ಟೇ. ಇದೇ ಥರ ಇದನ್ನು ಕ್ವಶನ್ ಮಾಡಿದ್ದೆ. 10 ಗಂಟೆ ಇದ್ದರೆ ಪ್ರೈಮ್ ಮೆರಿಡಿಯನ್ನಲ್ಲಿ ವಾಟ್ ಈಸ್ ದ ಟೈಮ್ ಅಟ್ 45 ಡಿಗ್ರಿ. ಏನು ಮಾಡಬೇಕು ಅಲ್ಲಿಗೆ, 1 ಗಂಟೆ. 15 ಡಿಗ್ರಿ ಲಾಂಜಿಟ್ಯೂಡ್ 1 ಗಂಟೆ ಅಂದರೆ 45 ಡಿಗ್ರಿ ಲಾಂಜಿಟ್ಯೂಡ್ಗೆ 3 ಗಂಟೆ, 3 ಗಂಟೆನ ಆ್ಯಡ್ ಮಾಡಬೇಕು. ಅಲ್ಲಿಗೆ ಆನ್ಸರ್ ನಮಗೆ ಬರ್ತಿತ್ತು. ಇಲ್ಲಿ 10 ಗಂಟೆ ಇದ್ದರೆ ಇದನ್ನು ಪ್ಲಸ್ ಮಾಡಿದರೆ 1 PM ಅಂತ. ಇದಿಷ್ಟು ಜಿಯೋಗ್ರಫಿ PYQ ಆಯಿತು. ನೆಕ್ಸ್ಟ್ ಬೇರೆ ಬೇರೆ ಸಬ್ಜೆಕ್ಟಿಂದ ಕ್ಲಾಸ್ ಮಾಡ್ತಾರೆ. ಥ್ಯಾಂಕ್ ಯು. ಹಾಯ್ ಎವ್ರಿಬಡಿ. ಎಲ್ಲರೂ ಸಹ ಮೊನ್ನೆ 2ನೇ ತಾರೀಕು ಭಾನುವಾರ ನಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಎಲ್ಲ ಸಿದ್ಧರಾಗಿ ಹೋಗಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಉತ್ತರಿಸಿದ್ದೀರಾ ಅಂತ ಹೇಳಿಕೊಂಡು ನಂಬಿಕೊಂಡು, ಈಗ ನಮಗೆಲ್ಲ ತಿಳಿದ ಹಾಗೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಇವರು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ 1 ತಿಂಗಳ ಉಚಿತ ತರಬೇತಿಯನ್ನು ಮಾಡಿದರು. ಈಗ ಆ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ವಿಜ್ಞಾನ ವಿಷಯದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಿಂದಿನ ತರಗತಿಯಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಿದ್ವಿ. ಈಗ ಹೈದರಾಬಾದ್ ಕರ್ನಾಟಕ ಮಧ್ಯಾಹ್ನ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಜ್ಞಾನ ವಿಷಯದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕಿಂತ ಮುಂಚೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಇವರ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವರು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಗಳನ್ನು ನಡೆಸ್ತಾರೆ. ಅನೇಕ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಂಡು ಒಳ್ಳೊಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಈಗ ಮುಂದೆ ಬರುವಂತಹ KAS, CR ಮತ್ತು DR, ವಿಲೇಜ್ ಅಕೌಂಟೆಂಟ್ ಈ ಪರೀಕ್ಷೆಗಳಿಗೆ ತರಬೇತಿ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ತರಬೇತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಸೇರೋದಕ್ಕೆ ಇಷ್ಟಪಡೋರು, ಇಚ್ಛೆ ಉಳ್ಳವರು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಫೋನ್ ನಂಬರ್ಗಳಿಗೆ ನೀವು ಸಂಪರ್ಕಿಸಬಹುದು. ಈಗ ಮುಂದೆ ಇರತಕ್ಕಂಥ ನಾನ್ ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿ, ಪ್ರಶ್ನೆ ಸಂಖ್ಯೆ ಆಗಲಿ ಆಪ್ಷನ್ ಆಗಲಿ ನೀವು ಜ್ಞಾಪಕ ಇಟ್ಕೊಳ್ಳೋ ಹಾಗಿಲ್ಲ. ಪ್ರಶ್ನೆ ಮತ್ತು ಉತ್ತರವನ್ನು ಸರಿಯಾಗಿ ಕೋಟ್ ಮಾಡ್ಕೋಬೇಕು. ಯಾಕೆಂದರೆ ಒಂದೊಂದು ವರ್ಷನಲ್ಲಿ ಒಂದೊಂದು ಮೀಡಿಯಮ್ಮಲ್ಲಿ ಪ್ರಶ್ನೆಗಳ ಸಂಖ್ಯೆ ವರ್ಷನ್ಗಳು ABCD ಸಹ ಇಂಟರ್ಚೇಂಜ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ನಾನು ಏನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಾತ್ರ ಉತ್ತರ ಇದು. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಒಂದೇ ಉತ್ತರ ಆಗಿರಬೇಕು ಅಂತ ಇಲ್ಲ. ಈ ಪ್ರಶ್ನೆಗೆ ಯಾವುದು ಉತ್ತರವೋ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಉತ್ತರದ ವರ್ಡಿಂಗ್ಸನ್ನು ನೋಡಿ, ಪದಗಳನ್ನ ನೋಡಿ, ಅದರ ಉತ್ತರದ ಸಂಖ್ಯೆ ನೋಡೋದಕ್ಕೆ ಹೋಗ್ಬಿಡಿ. ಅದಕ್ಕೆ ನಾವಿಲ್ಲಿ ಪ್ರಶ್ನೆ ಸಂಖ್ಯೆನೂ ಹಾಕಿಲ್ಲ. ಆದರೆ ಆಪ್ಷನ್ ಸಂಖ್ಯೆ ನನಗೆ ಬೇಕಾಗಿತ್ತು, ನಾನು ಯಾವ್ದು ತೊಗೊಂಡಿದ್ದೀವಿ ಅದನ್ನು ಹಾಕಿದ್ದೀವಿ. ಇದೇ 4 ಇದೇ ಆಡಲಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಪ್ರಶ್ನೆಗೆ ಇಲ್ಲಿ ನಾವು ಒಂದು ಉತ್ತರ ಇರ್ಬೋದು, ನೀವು ಬರೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅದು 2ನೇ ಇರ್ಬೋದು, 3ನೇ ಆಪ್ಷನ್ ಇರ್ಬೋದು. ಆದ್ದರಿಂದ ನೇರವಾಗಿ ಉತ್ತರವನ್ನು ನೋಡಿಕೊಂಡು ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಮತ್ತು ಆಯ್ಕೆಗಳಿವೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ಕೇವಲ ಪ್ರಶ್ನೆಗಳನ್ನ ಮಾತ್ರ ತೊಗೊಂಡಿದ್ದೀವಿ. ಬಹುಶಃ ನಿಮಗೆ ತರ್ಜುಮೆ ಭಾಳ ಸುಲಭವಾಗಿ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮೊದಲನೇ ಪ್ರಶ್ನೆ, ಅಡುಗೆ ಅನಿಲ ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ.
ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಇಲ್ಲಿ ಪ್ರಶ್ನೆಗಳು ಹೇಗೆ ಕನ್ಫ್ಯೂಷನ್ ಆಗುತ್ತೆ ಅಂತೇಳಿ. ಎಲ್ ಪಿ ಜಿನಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಬ್ಯೂಟೇನ್ ಅಂತಕ್ಕಂಥ ಅನಿಲ, C4H10 ಅಂತ ನಾವು ಕರಿತೀವಿ. ಬ್ಯೂಟೇನ್ ಅಂತಕ್ಕಂಥ ಅನಿಲ ಇರ್ತಕ್ಕಂಥದ್ದು ಯಾವುದರಲ್ಲಿ, ಎಲ್ ಪಿ ಜಿನಲ್ಲಿ. ಅದು ನಮಗೆ ಸರಿಯಾಗಿ ಇಂಧನವಾಗಿ ಅಲ್ಲಿ ಉಪಯೋಗ ಆಗುತ್ತೆ. ಅದು ಅತ್ಯಂತ ಒತ್ತಡಕ್ಕೆ ಒಳಪಟ್ಟಾಗ ಅದು ದ್ರವೀಕರಣಗೊಳ್ಳುತ್ತೆ, ಲಿಕ್ವಿಫೈ ಆಗುತ್ತೆ. ನಿಮ್ಮ ಸಿಲಿಂಡರ್ಗಳಲ್ಲಿ ಎಲ್ ಪಿ ಜಿ ಗ್ಯಾಸು ಬ್ಯೂಟೇನ್ ಅಂಶ ಇರುತ್ತೆ, ಅದು ನಮಗೆ ಇಂಧನವಾಗಿ ವರ್ತಿಸುತ್ತೆ. ಆದರೆ ಬ್ಯೂಟೇನ್ಗೆ ಯಾವುದೇ ವಾಸನೆ ಇರುವುದಿಲ್ಲ, ಇಟ್ ಇಸ್ ಓಡರ್ಲೆಸ್ ಗ್ಯಾಸ್. ಅದು ಏನಾದರೂ ಲೀಕ್ ಆಗಿಬಿಡ್ತು ಅಂತಂದರೆ, ಅಕಸ್ಮಾತ್ ಏನಾದರೂ ಆ ಸಿಲಿಂಡರ್ಗಳಿಂದ ಬರುವಂಥ ಸೋರಿಕೆ ಆಗಿಬಿಡ್ತು ಅಂದರೆ ಅದನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಅನಿಲ ಸಿಲಿಂಡರ್ಗಳಲ್ಲಿ ಬ್ಯೂಟೇನನ್ನು ತುಂಬುವಾಗ ಮತ್ತೊಂದು ಅನಿಲವನ್ನು ಸ್ವಲ್ಪ ಪ್ರಮಾಣ ತುಂಬಿಸ್ತಾರೆ. ಅದಕ್ಕೆ ಘಾಟು ವಾಸನೆ ಇರುತ್ತೆ. ನೀವು ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ. ಸ್ವಲ್ಪ ನಿಮ್ಮ ಮನೇಲಿ ಏನಾದರೂ ಒಂದು ಸ್ವಲ್ಪ ಲೀಕೇಜ್ ಆಯಿತು ಅಂತಂದರೆ ಅದು ಬರ್ತಕ್ಕಂಥ ಒಂದು ಘಾಟು ವಾಸನೆ. ಅದು ಏನಕ್ಕಪ್ಪ ಅಂತಂದರೆ ಅದು ಬ್ಯೂಟೇನಿಂದ ಅಂತಲ್ಲ, ಅದರ ಜೊತೆಗೆ ಬರ್ತಕ್ಕಂಥ ಮತ್ತೊಂದು ಅನಿಲ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಬಹಳ ಎಚ್ಚರಿಕೆಯಿಂದ ಓದಬೇಕು. ಎಲ್ ಪಿ ಜಿನಲ್ಲಿ ಇರ್ತಕ್ಕಂಥ ಅನಿಲ ಬೇರೆ, ಸೋರುವಿಕೆಗೆ ಪತ್ತೆ ಹಚ್ಚಲು ಅದಕ್ಕೆ ಬೆಳೆಸತಕ್ಕಂಥ ವಾಸನೆಯುಕ್ತ ಅನಿಲ ಯಾವುದು ಅಂತ ಕೊಡಬೇಕು. ನೋಡಿ, ಇಲ್ಲಿ ಎರಡೂ ಉತ್ತರ ಇದೆ. ನೀವೇನು ಮಾಡ್ತೀರಾ, ಅಡುಗೆ ಅನಿಲ ಅಂದ ಕೂಡಲೇ ಎಲ್ಲರೂ ಬ್ಯೂಟೇನ್ ಅಂತ ಹಾಕಿರ್ತೀರಾ. ಹೌದು, ಬ್ಯೂಟೇನು ಅದು ಇಂಧನವಾಗಿ ಪರಿವರ್ತನೆ ಆಗುತ್ತೆ, ಅದು ಮುಖ್ಯವಾಗಿರ್ತಕ್ಕಂಥ ಘಟಕ. ಆದರೆ ಬ್ಯೂಟೇನ್ಗೆ ವಾಸನೆ ಇಲ್ಲ. ದ ಬ್ಯೂಟೇನ್ ಈಸ್ ಓಡರ್ಲೆಸ್. ಬಟ್ this leakage of butane can be detected by mixing some other gas with butane while the butane is filling in the cylinder. ಇಲ್ಲಿ ಯಾವುದನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಬರೀಬೇಕು. ದಟ್ ಟು ಡಿಟೆಕ್ಟ್ ದ ಲೀಕೇಜ್ ಆಫ್ ಫಾಲೋಯಿಂಗ್ ಓಡರ್ನೆಂಟ್ ಈಸ್ ಆ್ಯಡೆಡ್ ಇನ್ ಎಲ್ ಪಿ ಜಿ ಸಿಲಿಂಡರ್. ಬಹುಶಃ ಎಲ್ಲ ಉತ್ತರ ಬರೆದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಥೆನೋಥಿಯೋಲ್ ಅಂತ ನಾವು ಕರಿತೀವಿ. ಮತ್ತೊಂದು ಹೆಸರಿದೆ ಈಥೈಲ್ ಮರ್ಕಾಪ್ಟನ್ ಅಂತೇಳಿ. ನೀವು ಸಾಮಾನ್ಯವಾಗಿ ಪ್ರೌಢಶಾಲಾ ಮಟ್ಟದ ಪುಸ್ತಕಗಳನ್ನ ನೋಡಿದ್ರೆ ಅದರಲ್ಲಿ ಅಥವಾ ಬೇರೆ ಪುಸ್ತಕಗಳು ನೋಡಿದ್ರೆ ಆ ಪದ ಇರಬಹುದು, ಎರಡು ಒಂದೇ ಪದ. ಈಥೈಲ್ ಮರ್ಕಾಪ್ಟನ್ ಅಂತ ಇರಬಹುದು, ಅಥವಾ ಇಲ್ಲಿ ಇರ್ತಕ್ಕಂಥ ಎಥೆನೋಥಿಯೋಲ್ ಅಂತ ಇರ್ಬೋದು, ಎರಡು ಒಂದೇ. ಆಪ್ಷನ್ನು ಮೊದಲನೇದು ಎಥೆನೋಥಿಯೋಲ್. ಈಥೈಲ್ ಮರ್ಕಾಪ್ಟನ್ ಅಂತಲೂ ನಾವು ಕರಿತೀವಿ. ಬ್ಯೂಟೇನ್ ಅಂತಕ್ಕದ್ದು ಎಲ್ ಪಿ ಜಿಯ ಮುಖ್ಯ ಘಟಕ. ಮುಂದಿನ ಪ್ರಶ್ನೆ, ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ತಂಪು ಪಾನೀಯ ಬಾಟಲಿಗೆ ಯಾವ ಅನಿಲವನ್ನು ತುಂಬುತ್ತಾರೆ ಅಥವಾ ಅನಿಲವನ್ನು ತುಂಬಿಸುತ್ತಾರೆ? ಕೆಳಗಿನವುಗಳಲ್ಲಿ ಯಾವುದು ಸೂಕ್ತ ಅನಿಲ? ಪ್ರಶ್ನೆ ಸ್ವಲ್ಪ ವಾಕ್ಯದಲ್ಲಿ ಗೊಂದಲ ಇರಬಹುದು. In a soft drink industry, the workers fill the gas to a soft drink bottles. Which among the following gas is the most suitable? ಯಾವ ಅನಿಲವನ್ನು ತುಂಬಿರ್ತಾರೆ? ನೀವು ಸಾಮಾನ್ಯವಾಗಿ ಸೋಡಾ ಬಾಟಲನ್ನು ನಾವೇನು ಕರಿತೀವಿ, ಅದರಲ್ಲಿ ಅದನ್ನು ತೆಗೆದು ಕೂಡಲೇ ನೊರೆ ರೂಪದಲ್ಲಿ, ಗುಳ್ಳೆ ರೂಪದಲ್ಲಿ ಬರುತ್ತೆ. ಕಾರಣ ಅದನ್ನು ಒಂದು ಅನಿಲವನ್ನು ಹತ್ತಿ ಒತ್ತಡದಲ್ಲಿ ಅದ್ರಲ್ಲಿ ತುಂಬಿರ್ತಾರೆ. ಅದು ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕರಗಿರುತ್ತೆ. ಅದು ಒಂದು ರೀತಿಯ ರುಚಿಯನ್ನು ಕೊಡುತ್ತೆ. ಆದ್ದರಿಂದ ಆ ಗ್ಯಾಸ್ ಯಾವುದು ಅಂತ ಕೊಟ್ಟಿದ್ದಾರೆ. 4 ಗ್ಯಾಸ್ಗಳನ್ನ ಕೊಟ್ಟಿದ್ದಾರೆ. SO2, NO2, O2, CO2. ಇದರಲ್ಲಿ ಯಾವ ಅನಿಲವನ್ನು ನಾವು ಸೂಕ್ತವಾಗಿ ತುಂಬಿರ್ತೀವಿ ಅಂತೇಳಿ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ತುಂಬಿರ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚು ಒತ್ತಡದಲ್ಲಿ ಕರಗಿಸಿದಾಗ 2-3 ಕಾರಣಗಳಿಂದಾಗಿ ನಾವು ಬಳಸ್ತೀವಿ. ಎರಡನೇ ಉತ್ತರ ಮಾತ್ರ ಕರೆಕ್ಟು. ಯಾವುದು? ಡಿ. ನೋಡಿ, ಬಹಳ ಕನ್ಫ್ಯೂಷನ್ ಮಾಡಿದ್ದಾರೆ. ಡಿ ಮಾತ್ರ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ತುಂಬಿರ್ತೀವಿ, ಇತರ ಯಾವ ಗ್ಯಾಸನ್ನು ಅಲ್ಲಿ ನಾವು ತುಂಬಿರೋದಿಲ್ಲ. ಹಲವಾರು 3-4 ಕಾರಣ ಇದೆ. ಒಂದು, ಅದು ನೀರಿನಲ್ಲಿ ಕರಗಿ ಕಾರ್ಬಾಕ್ಸಿಲಿಕ್ ಆಮ್ಲ ಅಂತಕ್ಕಂಥ ಒಂದು ಆಮ್ಲವನ್ನು ಕೊಟ್ಟು ಅದು ಆ ತಂಪು ಪಾನೀಯಕ್ಕೆ ಒಂದು ರೀತಿಯ ರುಚಿಯನ್ನು ಕೊಡುತ್ತೆ. ಎರಡನೇದು, ಆ ಕಾರ್ಬನ್ ಡೈಆಕ್ಸೈಡು ಆ ನೀರಿನ ಮೇಲೆ ಅಥವಾ ಆ ಒಂದು ಪಾನೀಯದ ಮೇಲೆ ಆಮ್ಲಜನಕವನ್ನು ಸಂಪರ್ಕ ಬರದೇ ಇರೋ ಹಾಗೆ ಮಾಡಿ ಅದರ ಆಕ್ಸಿಡೇಷನನ್ನು ತಡೆಯುತ್ತೆ. ಮೂರನೇದು, ಅದು ನೀರಿನಲ್ಲಿ ಕರಗಿರೋದ್ರಿಂದ ಚೆನ್ನಾಗಿ ಅದು ಶೇಕ್ ಆಗುತ್ತೆ, ಗಾಳಿಯ ರೂಪದಲ್ಲಿ, ಗುಳ್ಳೆಗಳ ರೂಪದಲ್ಲಿ ಬರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಸೂಕ್ತವಾಗಿರ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್. ನೋಡಿ, ನೀವು ಸಂಭಾಷಣೆ ನೋಡಿರ್ಬೋದು. ಆ ಒಂದು ಸೋಡವನ್ನು ನೀರಿಗೆ ಹಾಕಿದ ಕೂಡಲೇ ಬುರು ನೊರೆ ಬರುತ್ತೆ. ಕಾರ್ಬನ್ ಡೈಆಕ್ಸೈಡಿಂದ ಡ್ರಿಂಕ್ಸ್ ಅಂತ ನಾವು ಹೇಳ್ತೀವಿ, ಅದನ್ನು ಕೋಲ್ಡ್ ಡ್ರಿಂಕ್ಸ್. ಮುಂದಿನ ಪ್ರಶ್ನೆ, ಮ್ಯಾಚ್ ದಿ ಫಾಲೋಯಿಂಗ್. ಹೊಂದಿಸಿ ಬರೆಯಿರಿ. ಬಹುಶಃ ಇಂಗ್ಲೀಷ್ ಮೀಡಿಯಮ್ಗೆ ಗೊಂದಿದೆ. ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಕೊಟ್ಟಿದ್ದೀವಿ. ಅದನ್ನು ಸರಿಯಾಗಿ ಹೊಂದಿಸಿ ಬರೆಯಬೇಕು. ಹೇಳಿದ್ದೀವಿ, ನಾವು ಹಿಂದಿನ ತರಗತಿಗಳು ಹೇಳ್ತಾ ಇದ್ವಿ.
ಹೊಂದಿಸಿ ಬರಿಬೇಕಾದ್ರೆ 4 ಹೊಂದಿಕೆ ಮಾಡೋದಕ್ಕಿಂತ ಮೊದಲು ಸರಿಯಾದ್ದನ್ನು ಮೊದಲು ಹುಡ್ಕೊಬಿಟ್ರೆ ಯಾವುದಾದ್ರೂ ಡಿಲೀಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಕೆಲವೊಂದು ಸಲ ಅನುಮಾನಗಳು ಬರುತ್ತೆ, ಅನುಮಾನಗಳು ಬಂದಾಗ ಅದನ್ನು ಬಿಟ್ಬಿಡಬೇಕಾಗತ್ತೆ. ಗೊತ್ತಿದ್ರೆ ನಿಖರವಾಗಿ ಗೊತ್ತಿದ್ರೆ ಏನೂ ತೊಂದರೆ ಇಲ್ಲ. ಟೊಮ್ಯಾಟೊ, ಲಿಂಬೆ ಹಣ್ಣು, ಹುಣಸೆ ಹಣ್ಣು, ಮೊಸರು, ಇವು 4ರಲ್ಲಿ ಇರ್ತಕ್ಕಂಥ ಅನಿಲಗಳು ಯಾವುದು? ಇವೆಲ್ಲವೂ ಸಹ ಹುಳಿಯ ರುಚಿ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಟೊಮೊಟೊ ಇರ್ಬೋದು, ಲಿಂಬೆ ಹಣ್ಣು ಇರ್ಬೋದು, ಹುಣಸೆ ಹಣ್ಣು ಇರ್ಬೋದು, ಮೊಸರು ಇರ್ಬೋದು, ಅದೆಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯ ಆಮ್ಲ ಇರಬೇಕು. ಯಾಕೆಂದರೆ ಆಮ್ಲದ ಗುಣವೇ ಅದು. ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿರುತ್ತೆ, ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ. ಯಾವುದೇ ಪದಾರ್ಥ ತಗೊಳ್ಳಿ, ಹುಳಿ ಅಂತಂದು ಕೂಡಲೇ ಅಲ್ಲಿ ಒಂದಲ್ಲ ಒಂದು ಆಮ್ಲ ಇರಲೇಬೇಕು. ಇಲ್ಲಿ ಯಾವ್ಯಾವ ವಸ್ತುವಿನಲ್ಲಿ ಯಾವ್ಯಾವ ಆಮ್ಲ ಇದೆ ಅಂತ ನೀವು ಪತ್ತೆ ಹಚ್ಚಬೇಕು, ಅದನ್ನು ಮ್ಯಾಚ್ ಮಾಡಬೇಕು. ನೋಡಿ ಯಾವ ಸುಲಭ ಇದೆ ನೋಡ್ಕೊಳ್ಳಿಲ್ಲ, ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಟೊಮ್ಯಾಟೊಗೆ ಆಕ್ಸಾಲಿಕ್ ಆಮ್ಲ, ಅಲ್ಲಿಗೆ ಎಗೆ 2 ಉತ್ತರ ಆಗಬೇಕು. ಆದ್ದರಿಂದ 1 ಮತ್ತು 2 ನಾವು ಮೊದಲೇ ಹಂತದಲ್ಲಿ ಬಿಟ್ಟು ಹಾಕ್ಬಿಡ್ಬೋದು. ನೆಕ್ಸ್ಟ್ ಉಳ್ಕೊಂಥದ್ದು 3 ಮತ್ತು 4. ನಂತರ ನೋಡ್ಕೊತ ಹೋಗಿ ಲಿಂಬೆ ರಸ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಲೆಮನ್ ಜ್ಯೂಸ್ ಕಂಟೈನ್ ಸಿಟ್ರಿಕ್ ಆ್ಯಸಿಡ್, ಅಲ್ಲಿಗೆ 2ನೇದಕ್ಕೆ 4 ಆಗಬೇಕು. ಯಾವುದು ಉತ್ತರ ಬಿಟ್ಟಿದ್ದೀರಿ ನೀವಾಗಲೇ? 1 ಎಗೆ 1 ಅಂತಂದರೆ 1 ಅಥವಾ 2ರಲ್ಲಿ ಸರಿ ಆಗಬೇಕು. ಬಿಗೆ ಲಿಂಬೆ ರಸಕ್ಕೆ ಯಾವುದಾಗಬೇಕು? ಸಿಟ್ರಿಕ್ ಆ್ಯಸಿಡ್ 4 ಆಗಬೇಕು. ಅದನ್ನು ಮುಂದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆ್ಯಸಿಡ್ಡು, ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ. ಹಾಲು ತೊಗೊಂಡ್ರೆ ಲ್ಯಾಕ್ಟೋಸ್ ಇರುತ್ತೆ, ಮಿಲ್ಕ್ ಕಂಟೈನ್ ಲ್ಯಾಕ್ಟೋಸ್, ವೆರಾಸ್ ದ ಕರ್ಡ್ ಕಂಟೈನ್ ಲ್ಯಾಕ್ಟಿಕ್ ಆ್ಯಸಿಡ್. ಆ ಗ್ಲೂಕೋಸ್ ಅಂತಕ್ಕಂಥ ಅಂಶವನ್ನು ಕಾರ್ಬೋಹೈಡ್ರೇಟು ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆದ್ದರಿಂದ ಸರಿಯಾದ ಉತ್ತರ ನೋಡ್ಕೊಳ್ಳಿ, ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ. ಬಹುಶಃ ಇಲ್ಲೊಂಚೂರು ಉತ್ತರ ತಪ್ಪಾಗಿದ್ದು ಸರಿ ಮಾಡ್ಕೊಳ್ಳಿ. ಲಿಂಬೆ ರಸದಲ್ಲಿ ಸಿಟ್ರಿಕ್ ಆ್ಯಸಿಡ್ ಬರಬೇಕು. ಬಿಗೆ 4 ಸರಿ ಇದೆ. ಸಿ ಹುಣಸೆಹಣ್ಣಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಬರಬೇಕು. ಸಿಗೆ 1 ಬರಬೇಕು. ಸಿಗೆ 1 ಬರಬೇಕು. ಆದ್ದರಿಂದ ಉತ್ತರ 3 ಸರಿ ಹೋಗುತ್ತೆ. ಡಿ ಮೊಸರಿಗೆ ಪುನಃ ಇಲ್ಲೊಂಚೂರು ತಪ್ಪಾಯಿತು ಅಂತ ಕಾಣುತ್ತೆ. ಮೊಸರಿಗೆ ಸರಿ ಇದೆ, ಮೊಸರಿಗೆ ಲ್ಯಾಕ್ಟಿಕ್ ಆ್ಯಸಿಡ್ಡು. ಅದನ್ನು ಸರಿಯಾದ ಉತ್ತರ 3ನೇದು. 3ನೇ ಉತ್ತರ ಸರಿಯಾಗಿ ಇದೆ. ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡಿಯುವಿಕೆಯನ್ನು ಹೇಗೆ ತಡೆಗಟ್ಟಬಹುದು? ನಿಮಗೆ ಗೊತ್ತಿದೆ, ರಸ್ಟಿಂಗ್ ಆಫ್ ದ ಮೆಟಲ್ಸ್. ಏನಂಗಂದರೆ ಲೋಹಗಳನ್ನು ನಾವು ಹೊರಗಿನ ವಾತಾವರಣಕ್ಕೆ ಬಿಟ್ಟಾಗ ಅದು ಆಮ್ಲಜನಕದೊಂದಿಗೆ ವರ್ತಿಸಿ ಅದರ ಮೇಲೆ ಒಂದು ರೀತಿಯ ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತೆ. ಇದಕ್ಕೆ ನಾವು ತುಕ್ಕು ಹಿಡಿಯುವುದು ಅಂತ ಕರಿತೀವಿ. ರಸ್ಟಿಂಗ್ ಆಫ್ ದ ಮೆಟಲ್ಸ್ ಅಂತ ನಾವು ಕರಿತೀವಿ. ಇದು ವಿಶೇಷವಾಗಿ ಬರ್ತಕ್ಕಂಥದ್ದು ಕಬ್ಬಿಣದಲ್ಲಿ. ಕಬ್ಬಿಣ ಅಂತ ನಾವು ಹೇಳ್ತೀವಿ, ಅದೊಂದೇ ಅಲ್ಲ, ಆ ತುಕ್ಕು ಹಿಡಿಯುವುದು ಎಲ್ಲ ಲೋಹಗಳು ವಾತಾವರಣಕ್ಕೆ ಬಿಟ್ಟಾಗ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸಿ ಅದರ ಮೇಲೆ ಒಂದು ರೀತಿಯ ಪದರವನ್ನು, ಆಕ್ಸೈಡ್ ಪದರವನ್ನು ಉಂಟು ಮಾಡುತ್ತೆ. ಅದು ಹೆಚ್ಚು ಪರಿಣಾಮಕಾರಿ ನಮಗೆ ಗೊತ್ತಾಗೋದು ಕಬ್ಬಿಣ ತುಕ್ಕು ಹಿಡಿದಾಗ. ಮಿಕ್ಕ ಎಲ್ಲ ಇನ್ನು ಬೆಳ್ಳಿಯೂ ಸಹ, ಬೆಳ್ಳಿಯನ್ನು ಒಳಗೊಂಡಂತೆ ಅದು ತನ್ನ ಶೈನಿಂಗ್ ವಸ್ತುವನ್ನು, ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಹಲವಾರು ವಿಧಾನಗಳಿವೆ. ಏನಪ್ಪ ಅಂತಂದರೆ ಲೋಹ ಮತ್ತು ಆಮ್ಲಜನಕದ ಸಂಪರ್ಕವನ್ನು ನಾವು ತಡೆಗಟ್ಟಬೇಕು. ಅದಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಇದರಲ್ಲಿ ಅದು ಎಲ್ಲ ಒಂದೇ ವಿಧಾನ ಎಲ್ಲ ವಸ್ತುಗಳಿಗೂ ಎಲ್ಲ ಲೋಹಗಳಿಗೂ ಸರಿ ಹೊಂದೋದಿಲ್ಲ. ಅದು ಯಾವ ಸೂಕ್ತವಾಗಿರ್ತಕ್ಕಂಥ ಉದ್ದೇಶವನ್ನು ನೋಡಿಕೊಂಡು ಮಾಡಬೇಕು. ಅದರಲ್ಲಿ ಅಲ್ಯೂಮಿನಿಯಂಗೆ ನಾವು ಮಾಡ್ತಕ್ಕಂಥದ್ದು ಅನೋಡೈಸೇಷನ್ ಅಂತ ನಾವು ಕರಿತೀವಿ. ಇಂಗ್ಲೀಷ್ನಲ್ಲಿ ಅನೋಡೀಕರಣ ಅಂತ ಕರಿತೀವಿ. ಆ ಒಂದು ರಾಸಾಯನಿಕ ಪ್ರಕ್ರಿಯೆಯಿಂದ ಅಲ್ಯೂಮಿನಿಯಂ ಲೋಹವನ್ನು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಕರೋಷನ್ ಆಫ್ ಅಲ್ಯೂಮಿನಿಯಂ ಕೆನ್ ಬಿ ಪ್ರಿವೆಂಟೆಡ್ ಬೈ ಅನೋಡೈಸೇಷನ್. ಅದು ಗ್ರೀಸ್ ಹಚ್ಚುವುದು ಕಬ್ಬಿಣಕ್ಕೆ ಸರಿ ಹೋಗುತ್ತೆ, ಯಾವಾಗಲೂ ಅಲ್ಲ. ಬಣ್ಣ ಹಚ್ಚುವುದು ಅದು ಕಬ್ಬಿಣಕ್ಕೆ ಯಾವಾಗಲೂ ಅಲ್ಲ. ಗ್ಯಾಲ್ವನೀಕರಣ ಕಬ್ಬಿಣಕ್ಕೆ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಅದು ಬಿಟ್ಟರೆ ಅಲಾಯಿಂಗ್ ಅಂತ ಬರುತ್ತೆ. ಹೀಗೆ ಬೇರೆ ಬೇರೆ ವಿಧಾನಗಳಿವೆ. ಇದರಲ್ಲಿ ಒಂದು ವಿಧಾನ ಸೂಕ್ತವಾಗಿರ್ತಕ್ಕಂಥ ಅಲ್ಯೂಮಿನಿಯಂಗೆ ಅನೋಡೀಕರಣ. ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವಣೀಕರಣ ಅಂದರೆ ಲವಣದಿಂದ ವಿಮುಕ್ತಿ ಮಾಡಲು, ಲವಣವನ್ನು ತೆಗೆಯಲು ಡಿಸ್ಯಾಲಿನೈಸೇಷನ್ ಅಂತ ನಾವು ಕರಿತೀವಿ, ಉಪಯೋಗಿಸುತ್ತೇವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆ. These days many countries are desalination plants to meet their
potable water requirements. The phenomenon used in this process is ಯಾವ ಒಂದು ವಿಧಾನವನ್ನು ಮಾಡ್ಕೊತೀವಿ ಅಂತೇಳಿ ಇದರಲ್ಲಿ ಬಟ್ಟಿ ಇಳಿಸುವಿಕೆ ಒಂದು ಶೋಧಿಸುವಿಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ಅತ್ಯಂತ ಜಾಸ್ತಿ ಇಂಧನ ಬೇಕು ಅಥವಾ ಶೋಧನೆ ಮಾಡೋದಕ್ಕೆ ಅತ್ಯಂತ ಸಮಯನೂ ಬೇಕು. ಅಷ್ಟೊಂದು ನೀರನ್ನು ಶೋಧಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ವಿಜ್ಞಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಿಯೆ ಇದೆ, ಪ್ರಕ್ರಿಯೆ ಇದೆ. ಅದಕ್ಕೆ ನಾವು ಆಸ್ಮಾಸಿಸ್ ಮತ್ತು ರಿವರ್ಸ್ ಆಸ್ಮಾಸಿಸ್ ಅಂತ ಕರಿತೀವಿ. ಇದರಲ್ಲಿ ನೀರಿನಲ್ಲಿ ಕರಗಿರ್ತಕ್ಕಂಥ ಲವಣಗಳನ್ನು ಹೊಂದಿಕೊಂಡು ಅದು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಹಾದು ಹೋಗೋಗೆ ನಾವು ಮಾಡ್ತೀವಿ. ಆಗ ಅದರಲ್ಲಿರ್ತಕ್ಕಂಥ ಲವಣಗಳು ಬದಲಾವಣೆ ಆಗುತ್ತೆ. ಆ ಪ್ರೊಸೆಸ್ಗೆ ವಿಲೋಮ ಪರಾಸರಣ, ರಿವರ್ಸ್ ಆಸ್ಮಾಸಿಸ್, ಇದು ಕನ್ನಡ ಪದ ಮತ್ತು ಇಂಗ್ಲೀಷ್ ಪದಗಳು ಸ್ವಲ್ಪ ಗೊಂದಲವಾಗುತ್ತೆ ನಿಮಗೆ. ವಿಲೋಮ ಪರಾಸರಣ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರಿಗೆ ಈ ಪದವನ್ನು ಕೇಳಿರೋದೇ ಇಲ್ಲ. ಕನ್ನಡ ಮಾಧ್ಯಮದಲ್ಲಿ ಕೆಲವೊಂದು ಸಲ ಅದನ್ನು ಆಸ್ಮಾಸಿಸ್ ಅಂತಲೇ ಉಪಯೋಗಿಸ್ಕೊಳ್ತಾರೆ. ಕೆಲವು ಸಲ ಅದನ್ನು ಅಚ್ಚ ಕನ್ನಡದಲ್ಲಿ ಇಳಿಸುವಾಗ ನಾವು ಪರಾಸರಣ ಅಂತ ಪದವನ್ನು ಉಪಯೋಗಿಸ್ಕೊಳ್ತೀವಿ. ವಿಲೋಮ ಪರಾಸರಣ. ನೆಕ್ಸ್ಟು ಕಾರಿನ ಇಂಜಿನ್ನನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ. ದ ಆ್ಯಂಟಿ ಫ್ರೀಸ್ ಯೂಸ್ಡ್ ಇನ್ ಕಾರ್ಸ್ ಫಾರ್ ಕೂಲಿಂಗ್ ದ ಎಂಜಿನ್. ನಿಮಗೆ ಗೊತ್ತಿದೆ, ಆ ಕಾರಿನ ಇಂಜಿನ್ಗಳ ಕೂಲ್ ಮಾಡೋದಕ್ಕೆ ನಾವು ಕೂಲೆಂಟ್ ಅಂತಕ್ಕಂಥ ಒಂದು ವಸ್ತುವನ್ನು ಹಾಕ್ತೀವಿ. ಕಾರಣ ಆ ಎಂಜಿನ್ ಹೆಚ್ಚು ಶಾಖ ಆಗಿ ಉಷ್ಣಾಂಶವನ್ನು ಹೀರಿಕೊಂಡು ಆ ತೊಂದರೆ ಆಗಬಾರದು ಅಂತ. ಆವಾಗ ಆ ಒಂದು ಕೂಲೆಂಟ್ಗೆ ಯಾವ ವಸ್ತುವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. 4 ಅಂಶವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಎಥಲಿನ್ ಗ್ಲೈಕೋಲ್. ಎಥಲಿನ್ ಗ್ಲೈಕೋಲ್ ಅಂತಕ್ಕಂಥ ಒಂದು ಕೆಮಿಕಲ್ ಇದೆ, ಒಂದು ದ್ರಾವಣ ಇದೆ. ಅದನ್ನು ನಾವು ನೀರಿಗೆ ಬೆರೆಸಿ ಆಗ ಕೂಲೆಂಟ್ ಅಂತಕ್ಕಂಥ ಒಂದು ಚೇಂಬರಲ್ಲಿ ಹಾಕ್ತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಈ ಥರದ ಪ್ರಶ್ನೆಗಳಿಗೆ ಬಹಳ ಎಚ್ಚರಿಕೆಯಿಂದ ನೀವು ಉತ್ತರಿಸಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಹಳ ಚಿರಪರಿಚಿತವಾಗಿ ಮಾಡಿದ್ದೀವಿ. ಹಲವಾರು ಪ್ರಶ್ನೆಗಳನ್ನು ಸಹ ನಾವು ತರಬೇತಿ ತರಗತಿಗಳಲ್ಲಿ ಚರ್ಚೆ ಮಾಡಿದ್ವಿ. ಇಲ್ಲಿ 2 ಹೇಳಿಕೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೀವು ತೀರ್ಮಾನ ಮಾಡಿ ನಂತರ ನಿಮ್ಮ ಆಯ್ಕೆಗಳನ್ನು ಸರಿಯಾಗಿ ಮಾಡ್ಕೋಬೇಕು. ಜಠರ ರಸವು ಗ್ಯಾಸ್ಟ್ರಿಕ್ ಜ್ಯೂಸ್. ಸಾಮಾನ್ಯವಾಗಿ ನಮ್ಮ ಬಹಳಷ್ಟು ಜನಗಳಲ್ಲಿ ಬರ್ತಕ್ಕಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ನಾವೇನು ಕರಿತೀವಿ, ಅದು ಎಕ್ಸಸ್ ಆಫ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಸ್ಟಮಕ್ ಅಂತ ನಾವು ಕರಿತೀವಿ. ಹೊಟ್ಟೆಯಲ್ಲಿ ಬರ್ತಕ್ಕಂಥ ಜಠರರಸ, ಅದರಲ್ಲಿ ಯಾವ ಆಮ್ಲ ಇರುತ್ತೆ, ಅದರಲ್ಲಿ ಆಮ್ಲ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಹೊಟ್ಟೆಯಲ್ಲಿ ಒಂದು ರೀತಿಯ ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲ ನಮ್ಮ ಜೀರ್ಣಕ್ರಿಯೆಗೆ ಅನುಕೂಲ ಮಾಡುತ್ತೆ. ಸಮ್ ಆ್ಯಸಿಡ್ ಇಸ್ ಪ್ರೊಡ್ಯೂಸ್ ಇನ್ ಅವರ್ ಸ್ಟಮಕ್ ವಿಚ್ ಹೆಲ್ಪ್ಸ್ ಟು ಡೈಜೆಷನ್ ಆಫ್ ದ ಫುಡ್. ಆದರೆ ಅದು ಜಾಸ್ತಿ ಬಿಡುಗಡೆ ಆಗಬಾರ್ದು. ಜಾಸ್ತಿ ಬಿಡುಗಡೆ ಆಯಿತು ಅಂತಂದರೆ ನಿಮಗೆ ಹೊಟ್ಟೆಯಲ್ಲಿ ಉಬ್ಬರ ಅಥವಾ ಹೊಟ್ಟೆ ಉರಿ ಶುರು ಆಗ್ತಾ ಹೋಗುತ್ತೆ. ಅದು ಅನಿಲ ಆ ಆಮ್ಲ ಯಾವುದು ಅಂತ ಕೇಳಿದರೆ ಅದರಲ್ಲಿ H2SO4 ಅಂತ ಕೊಟ್ಟಿದ್ದಾರೆ. ಇಲ್ಲಿ H2SO4 ಅಲ್ಲ, HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್, HCl. ಅದು ಸೂತ್ರ ಬೇಕಾದ್ರೂ ಕೊಡ್ಬೋದು ಅಥವಾ ಅದರ ಹೆಸರನ್ನ ಬೇಕಾದ್ರೂ ಕೊಡ್ಬೋದು. H2SO4 ಸಲ್ಫ್ಯೂರಿಕ್ ಆ್ಯಸಿಡ್, ಕನ್ನಡದಲ್ಲಿ ಅದನ್ನು ಗಂಧಕಾಮ್ಲ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ನಾವು ಕರಿತೀವಿ. ಇಲ್ಲಿ ಜಠರ ರಸವು ಗ್ಯಾಸ್ಟ್ರಿಕ್ ಜ್ಯೂಸ್ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೊಂದಿರುತ್ತದೆ, HCl. ಆದ್ದರಿಂದ ಮೊದಲನೇದು ತಪ್ಪು ಹೇಳಿಕೆ. ಎರಡನೇದು, ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸುತ್ತಾರೆ. ಬೇಕಿಂಗ್ ಸೋಡಾ ಅಂದರೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್. ಆ ಸೋಡಿಯಂ ಬೈಕಾರ್ಬೋನೇಟ್ನ ಮತ್ತೊಂದು ಕೆಮಿಕಲ್ ವಸ್ತುವನ್ನು ಉಪಯೋಗಿಸಿ ಅದಕ್ಕೆ ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಅಂತ ನಾವು ಕರಿತೀವಿ. ಅದನ್ನು ನಾವು ಹೆಚ್ಚು ಹುಳಿ ಅಂಶ ಮಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಇದನ್ನು ಬೇಕಿಂಗ್ ಸೋಡಾವನ್ನು ಬಳಸ್ತಾರೆ. ಆದ್ದರಿಂದ ಎರಡನೇ ಹೇಳಿಕೆ ಸರಿ ಇದೆ. ಮೊದಲನೇದು ತಪ್ಪು, ಎರಡನೇದು ಸರಿ. ಸರಿಯಾದ ಉತ್ತರ ಎರಡನೇದು ಅಂತ ಅಂದ್ಕೊಳ್ಳೋಣ. ನೋಡಿ, ಉತ್ತರ 2. ಈ ರೀತಿ ನೀವು ಯೋಚನೆ ಮಾಡಿಕೊಂಡು ಬರಬೇಕು. ಆನೆಕಾಲು ರೋಗವು ಕೆಳ ಅಂಗಗಳಲ್ಲಿ, ಲೋಯರ್ ಲಿಮ್ಸ್, ದುಗ್ಧ ರಸನಾಳಗಳು ಊದಿಕೊಂಡು ಬರುವಂತಹ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವ ರೋಗಜನಕ ಜೀವಿಯ ಹೆಸರು. ಇದರಲ್ಲಿ ನಾನೇನು ಯೋಚನೆ ಮಾಡ್ತಕ್ಕಂಥ ಪ್ರಶ್ನೆ ಯಾವುದೂ ಇಲ್ಲ, ನೇರವಾಗಿ ಉತ್ತರ ಗೊತ್ತಿರೋದಕ್ಕೆ ಬರೀಬೇಕು. ಮೂರನೇದು ಉಚೇರಿಯಾ ಅಂತ ನಾವು ಕರಿತೀವಿ.
Elephantiasis is caused by the swelling of lymphatic vessels of lower limbs. Name the causative organism of this disease. ಮುಂದಿನ ಪ್ರಶ್ನೆ, ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತದೆ. ಫಿಲ್ಟರಿಂಗ್ ಆಫ್ ಬ್ಲಡ್, ರಕ್ತ ಶೋಧನೆ ಅಂದರೆ ಫಿಲ್ಟರಿಂಗ್ ಆಫ್ ಬ್ಲಡ್, ರಕ್ತವನ್ನು ಶೋಧಿಸ್ತಕ್ಕಂಥ ಕ್ರಿಯೆ ಆ ಮೂತ್ರಕೋಶದಲ್ಲಿ ಕಿಡ್ನಿಯಲ್ಲಿ ಯಾವ ಅಂಗದಲ್ಲಿ ನಡೆಯುತ್ತದೆ ಅಂತ ಹೇಳಿದ್ದಾರೆ. ಇದರಲ್ಲೂ ಅಷ್ಟೇ ನಿಮಗೆ ಸರಿಯಾದ ಉತ್ತರ. ಶೋಧಿಸೋದು ಅಂತಂದ ಕೂಡ ಸಂಗ್ರಹಣ ನಳಿಕೆಯಲ್ಲಿ ಶೋಧನೆ ಆಗೋದಕ್ಕೆ ಸಾಧ್ಯ ಇಲ್ಲ, ಕುಣಿಕೆಯಲ್ಲಿ ಸಾಧ್ಯ ಇಲ್ಲ, ಮೂತ್ರನಾಳದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಬೇಕಾದ್ರೂ ಯೋಚನೆ ಮಾಡ್ಕೊತಾ ಹೋಗ್ಬೋದು. ಅದಕ್ಕೋಸ್ಕರ ಬಹುಶಃ ಉತ್ತರ ಗ್ಲೋಮೆರುಲಸ್, ಬಹುಶಃ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಯಾವ ರೀತಿ ಯೋಚನೆ ಮಾಡ್ಬೋದು ಗೊತ್ತಿಲ್ಲದಲ್ಲ ಇದ್ದರೆ, ಗೊತ್ತಿರಬೇಕಾದ್ರೆ ಅದನ್ನೇ ನೋಡಿ ಪಾಯಿಂಟ್ ಹಾಕ್ಬೋದು. ಉತ್ತರ ಎರಡನೇದು ಗ್ಲೋಮರ್. ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದ ಎಂಜೈಮ್ ಆ್ಯಕ್ಟಿವಿಟೀಸ್ ಆರ್. ಯಾವುದ್ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಉಷ್ಣತೆ ಮತ್ತು pH ಮೌಲ್ಯ ಇವೆರಡರ ಮೇಲೆ ಆ ಕಿಣ್ವದ ಕಾರ್ಯಕ್ಷಮತೆ ಅವಲಂಬಿಸಿರುತ್ತೆ. ಬೆಳಕು ಮತ್ತು ATPಗಳ ಮೇಲೆ ಅವಲಂಬಿಸಿರೋದಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಎ ಮತ್ತು ಬಿಗಳೆರಡೂ ಆಗಬೇಕು. ಎ ಮತ್ತು ಬಿ ಮಾತ್ರ. ಯಾವುದು ಉತ್ತರ ನೋಡ್ಕೊಳ್ಳಿ, ಭಾಳ ಹುಷಾರಾಗಿ ನೋಡ್ಕೊಳ್ಳಿ. ಉತ್ತರ 1 ಎ ಮತ್ತು ಬಿ ಮಾತ್ರ. ಉಷ್ಣತೆ ಮತ್ತು pH ಮೇಲೆ ಅವಲಂಬಿಸಿರುತ್ತೆ, ಬೆಳಕು ಮತ್ತು ATP ಮೇಲೆ ಅದು ಅವಲಂಬಿಸಿರುವುದಿಲ್ಲ. ಕಾಂಡದ ವಾರ್ಷಿಕ ಉಂಗುರಗಳನ್ನು ಎಣಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಏನನ್ನುತ್ತಾರೆ? ಬಹುಶಃ ವಿಶೇಷವಾಗಿ ಇದು ನಮಗೆ ತೆಂಗಿನ ಮರ ಮತ್ತು ಅಡಿಕೆ ಮರದಲ್ಲಿ ಗೊತ್ತಾಗ್ತಾ ಹೋಗ್ತಾ ಅಲ್ಲಿ ಒಂದು ರೀತಿಯ ಉಂಗುರಾಕಾರವಾಗಿ ಒಂದು ಗರಿ ಬಿದ್ದು ಕೂಡಲೇ ಅಲ್ಲಿ ಒಂದು ರೀತಿಯ ಉಂಗುರ ಬೀಳುತ್ತೆ. ಒಂದಷ್ಟು ಗರಿಗಳು ಬಿದ್ದ ಮೇಲೆ ಇನ್ನೊಂದು ರೀತಿಯ ಸಣ್ಣ ಉಂಗುರ ಬೀಳುತ್ತೆ. ಅದನ್ನು ಲೆಕ್ಕಾಚಾರ ಮಾಡಿ ವಿಶೇಷವಾಗಿ ತೆಂಗಿನ ಮರ ಮತ್ತು ಅಡಿಕೆ ಮರ ಎಷ್ಟು ವರ್ಷದ್ದು ಅಂತ ನಾವು ಪತ್ತೆ ಹಚ್ಚಬಹುದು. ಇದೇ ರೀತಿ ಎಲ್ಲಿ ಕಾಂಡಗಳ ಮೇಲೆ ಈ ರೀತಿ ಉಂಗುರಗಳು ಬರುತ್ತೆ ಆ ಎಲ್ಲ ಗಿಡಗಳಲ್ಲಿ ಅದರ ಆಯಸ್ಸನ್ನು ನಾವು ಅಂದಾಜಿಸ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ? ವಾಟ್ ಡು ವಿ ಕಾಲ್ ದಟ್ ಪ್ರೋಸೆಸ್? ಅದಕ್ಕೆ ನಾನು ಡೆಂಡ್ರೋಕ್ರೊನಾಲಜಿ ಅಂತ ನಾವು ಕರಿತೀವಿ. Dendrochronology. By counting the annual rings of the stem, the age of the tree can be estimated. This study is known as dendrochronology. ಸೊ ಇಲ್ಲಿಯವರೆಗೆ ಮೊನ್ನೆ ನಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಈ ಉತ್ತರಗಳಲ್ಲಿ ನೀವು ಬರೀ ಆಯ್ಕೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರ ABCD ಆಪ್ಷನ್ಸ್ಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟು ನೀವು ನಂದು ಈ ಉತ್ತರ ಸರಿ ಇದೆ, ಆ ಉತ್ತರ ತಪ್ಪು ಅಂತ ಹೇಳಬೇಡಿ. ನಿಮಗೆ ಬಂದಿರತಕ್ಕಂಥ ವರ್ಷನ್ನಲ್ಲಿ ನಾನು ಹೇಳಿರ್ತಕ್ಕಂಥ ಉತ್ತರ ಯಾವ ಆಯ್ಕೆದು, ಏನೋ ಬಿನೋ ಸಿನೋ ಡಿನೋ ಅಂತ ನೋಡಿಕೊಂಡು ನಿಮ್ಮ ಉತ್ತರಗಳನ್ನು ನೋಡಿಕೊಳ್ಳಿ. ಬಹುಶಃ ನಿಮ್ಮ ಹತ್ರ ಎಲ್ಲ ಒಂದು OMR ಡೂಪ್ಲಿಕೇಟ್ ಕಾಪಿ ಇರುತ್ತೆ. ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಹೆಚ್ಚಿನ ಅಭ್ಯರ್ಥಿಗಳು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೇರಲು ಇಚ್ಛಿಸಿರೋರು ಈಗಾಗಲೇ ತಿಳಿಸ್ತಕ್ಕಂಥ ಫೋನ್ ನಂಬರ್ಗಳಿಗೆ ಸಂಪರ್ಕ ಮಾಡಿ ಸೇರ್ಕೋಬೋದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.